ನಮಸ್ಕಾರ. ಆದಿಮ ಸಾಂಸ್ಕೃತಿಕ ಕೇಂದ್ರದ ಹುಣ್ಣಿಮೆ ಹಾಡು 230ಕ್ಕೆ ಎಲ್ರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಆರಂಭಕ್ಕೆ ಒಂದೆರಡು ಗೀತೆಗಳನ್ನು ಹಾಡಬೇಕು ಅಂತೇಳಿ ನಮ್ಮ ಚಲಪತಿ ಮತ್ತು ಹರೀಶಣ್ಣ ಅವರು ನಾರಾಯಣಸ್ವಾಮಿಯವರ ತಂಡವನ್ನು ಕೇಳ್ಕೊಳ್ತಾ ಇದ್ದೀನಿ. ಶಶಿರಾಜ್ ಆರ್ತಳ್ಳಿಯವರು ಬರೆಯುವಂಥ ಮೊಟ್ಟ ಮೊದಲ ಮಣ್ಣು ಗೀತೆಯನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು, ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಹರಿವಿನ ಮಾತಿ ಅನ್ನದಾತಿ, ಹರಿವಿನ ಮಾತಿ ಅನ್ನದಾತಿ, ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು, ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಹರಿವಿನ ಮಾತಿ ಅನ್ನದಾತಿ, ಹರಿವಿನ ಮಾತಿ ಅನ್ನದಾತಿ. ಮಡಿಲಲ್ಲಿ ಬೀಜ ಬುತ್ತಿ ಹೊಲದಲ್ಲಿ ಕಣಸ ಬಿತ್ತಿ, ಮಡಿಲಲ್ಲಿ ಬೀಜ ಬುತ್ತಿ ಹೊಲದಲ್ಲಿ ಕಣಸ ಬಿತ್ತಿ, ಬೆವರಿನ ಸಾರ ಸುರಿಸಿ ಬದುಕನ್ನೇ ಬೆಳೆದವಳು, ಬೆವರಿನ ಸಾರ ಸುರಿಸಿ ಬದುಕನ್ನೇ ಬೆಳೆದವಳು, ಹರಿವಿನ ಮಾತಿ ಅನ್ನದಾತಿ, ಹರಿವಿನ ಮಾತಿ ಅನ್ನದಾತಿ, ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು, ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಹರಿವಿನ ಮಾತಿ ಅನ್ನದಾತಿ, ಹರಿವಿನ ಮಾತಿ ಅನ್ನದಾತಿ. ಪೈರು ನಾರು ಊನುತ್ತಾ ಪದವ ಕಟ್ಟಿ ಹಾಡುತ್ತಾ, ಪೈರು ನಾರು ಊನುತ್ತಾ ಪದವ ಕಟ್ಟಿ ಹಾಡುತ್ತಾ, ಸುಗ್ಗಿಯನ್ನು ಹೊತ್ತು ನೆಲ ತಬ್ಬಿ ಕುಣಿವಳು, ಸುಗ್ಗಿಯನ್ನು ಹೊತ್ತು ನೆಲ ತಬ್ಬಿ ಕುಣಿವಳು, ಹರಿವಿನ ಮಾತಿ ಅನ್ನದಾತಿ, ಹರಿವಿನ ಮಾತಿ ಅನ್ನದಾತಿ, ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು, ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಹರಿವಿನ ಮಾತಿ ಅನ್ನದಾತಿ, ಹರಿವಿನ ಮಾತಿ ಅನ್ನದಾತಿ. ಭೂತಾಯಿಯ ಮಡಿಲಿನಲ್ಲಿ ಬದಕ ತೊಟ್ಟಿಲ ತೂಗಿದಳು, ಭೂತಾಯಿಯ ಮಡಿಲಿನಲ್ಲಿ ಬದಕ ತೊಟ್ಟಿಲ ತೂಗಿದಳು, ಸಂಬಂಧದ ತತ್ವ ಸಾರಿ ಜಗವನ್ನೇ ಸಳುಹಿದಳು, ಸಂಬಂಧದ ತತ್ವ ಸಾರಿ ಜಗವನ್ನೇ ಸಳುಹಿದಳು, ಹರಿವಿನ ಮಾತಿ ಅನ್ನದಾತಿ, ಹರಿವಿನ ಮಾತಿ ಅನ್ನದಾತಿ, ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು, ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಹರಿವಿನ ಮಾತಿ ಅನ್ನದಾತಿ, ಹರಿವಿನ ಮಾತಿ ಅನ್ನದಾತಿ, ಹರಿವಿನ ಮಾತಿ ಅನ್ನದಾತಿ. ಇವರಿಗೆ ಸೊಗಸಾದ ಹಾಡುಗಳನ್ನು ಪ್ರಸ್ತುತಪಡಿಸಿದಂಥ ಎಲ್ಲ ಆದಿಮ ಬಳಗಕ್ಕೆ ಧನ್ಯವಾದಗಳು. ಈಗ ಇಂದಿನ ವೇದಿಕೆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಕರುನಾಡು ಕಂಡ ಜನಪ್ರಿಯ ದಕ್ಷ ಅಧಿಕಾರಿಗಳಾಗಿರುವ IPS ಆರ್ ದೇವರಾಜ್ ಸರ್ ಅವರು, IPS ಅಬ್ದುಲ್ ಅಹದ್ ಸರ್ ಅವರು ಮತ್ತು ಕನ್ನಡ
ವಿದ್ವಾಂಸರಾಗಿರುವ ಡಾಕ್ಟರ್ ನಾರಾಯಣ್ ಕ್ಯಾಸಂಬಳ್ಳಿ ಅವರು, ಆದಿಮ ಸಾಂಸ್ಕೃತಿಕ ಕೇಂದ್ರದ ಅಧ್ಯಕ್ಷರಾಗಿರುವ ಸಿ ಎನ್ ಮುನ್ಸಾಮಣ್ಣವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್. ವೇದಿಕೆ ಕಾರ್ಯಕ್ರಮದ ಆರಂಭಕ್ಕೆ ಆದಿಮದ ಧ್ಯೇಯಗೀತೆಯನ್ನು ಪ್ರಸ್ತುತಪಡಿಸಬೇಕು ಅಂತೇಳಿ ಚಲಪತಿ ಮತ್ತು ಆದಿಮ ಬಳಗವನ್ನು ವಿನಂತಿಸ್ಕೊಳ್ತಾ ಇದ್ದೀನಿ. ಶರಣೋ 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 ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ. ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ, ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ, ಕಟ್ಟೆಯ ಮ್ಯಾಲೊಂದು ಹತ್ತಿಯ ಮರ ನೆಟ, ಕಟ್ಟೆಯ ಮ್ಯಾಲೊಂದು ಹತ್ತಿಯ ಮರ ನೆಟ. ಹಿರಿಯರ ಪಾದಕ್ಕೆ ಶರಣು, ಅವರು ಮುಟ್ಟಿದ ಮಣ್ಣಿಗೆ ಶರಣು. ಹಿರಿಯರ ಪಾದಕ್ಕೆ ಶರಣು, ಅವರು ಮುಟ್ಟಿದ ಮಣ್ಣಿಗೆ ಶರಣು. ಶರಣು ಶರಣು ಶರಣಯ್ಯ ಶರಣು, ಶರಣು ಶರಣು ಶರಣಯ್ಯ ಶರಣು. ದಾರಿ ಹೋಕರಿಗೆಂದು ಹರವಂಟಿಗೆ ಇಟ್ಟ, ದಾರಿ ಹೋಕರಿಗೆಂದು ಹರವಂಟಿಗೆ ಇಟ್ಟ. ನಡೆಯುವಾಗ ನೆರಳಿರಳು ಸಾಲು ಮರಗಳ ನೆಟ್ಟ, ನಡೆಯುವಾಗ ನೆರಳಿರಳು ಸಾಲು ಮರಗಳ ನೆಟ್ಟ. ಅಲಂತ ಮನಸ್ಸಿಗೆ ಶರಣು, ಅವರ ನೆಳಂತ ನೆನಪಿಗೆ ಶರಣು. ಅಲಂತ ಮನಸ್ಸಿಗೆ ಶರಣು, ಅವರ ನೆಳಂತ ನೆನಪಿಗೆ ಶರಣು. ಶರಣು ಶರಣು ಶರಣಯ್ಯ ಶರಣು, ಶರಣು ಶರಣು ಶರಣಯ್ಯ ಶರಣು. ಆತ್ಮೀಯ ಬಂಧುಗಳೇ, ಇವತ್ತು ಹುಣ್ಣಿಮೆ ಹಾಡು 230 ಕಾರ್ಯಕ್ರಮ ನಡೀತಾ ಇದೆ. ಬೆಳಗ್ಗಿಂದ ಒಂದು ದೃಷ್ಟಿಚೇತನ ಕಾವ್ಯಯಾನ 5 ನಡೀತು. ಈಗ ಸಂಜೆಯ ಲೈಟ್ ಸ್ವಲ್ಪ ಕಮ್ಮಿ ಮಾಡ್ಬೋದು. ಸಾಕು ಸಾಕು. ಈಗ ನಾವು ಕಾಕಿಯೊಳಗಿನ ಸಂತ ಎನ್ನುವಂಥ ನಾಟಕವನ್ನು 230ನೇ ಹುಣ್ಣಿಮೆ ಹಾಡು ಕಾರ್ಯಕ್ರಮದಲ್ಲಿ ಆರಂಭ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆರ್ ದೇವರಾಜ್, ಭಾರತ ಪೊಲೀಸ್ ಸೇವೆ DIGP ಪೊಲೀಸ್ ತರಬೇತಿ ಬೆಂಗಳೂರು ಅವರು ಆಗಮಿಸಿದ್ದಾರೆ. ಅವರಿಗೆ ಆದಿಮ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಅಬ್ದುಲ್ ಅಹಾದ್, ಇವರು ಕೂಡ ಭಾರತೀಯ ಪೊಲೀಸ್ ಸೇವೆ DIGP ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬೆಂಗಳೂರು, ಇವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಡಾಕ್ಟರ್ ನಾರಾಯಣ್ ಕ್ಯಾಸಂಬಳ್ಳಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ವಿವೇಕಾನಂದ ಕಾನೂನು ಮಹಾವಿದ್ಯಾಲಯ ಬೆಂಗಳೂರು, ಇವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಆದಿಮದ ಅಧ್ಯಕ್ಷರಾದಂಥ ಎನ್ ಮುನ್ಸಾಮಣ್ಣವರಿದ್ದಾರೆ, ಅವ್ರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ KMF ನಾರಾಯಣ ಸ್ವಾಮಿ ಇದ್ದಾರೆ, ಮತ್ತು ನಾಯಕರಾದಂಥ ರಾಜಪ್ಪ ವಕ್ಲೇರಿ ಇದ್ದಾರೆ, ಮತ್ತು ವರದೇನಹಳ್ಳಿ ವೆಂಕಟೇಶ್ ಅವರಿದ್ದಾರೆ, ಮತ್ತು ನಮ್ಮ ಕಾಜಿಕಲ್ಲಹಳ್ಳಿ ಬಾಬು ಇದ್ದಾರೆ, ನಮ್ಮ ಮುನೇಶ್ ಅವರಿದ್ದಾರೆ, ಕಲೀಲ ಕಾಜಿಕಲ್ಲಹಳ್ಳಿ ಹರೀಶ್ ಅವರು ಇದ್ದಾರೆ. ಇವರೆಲ್ಲ ಯುವ ನಾಯಕರು. ಅನೇಕ ಇಲ್ಲಿ ಎಲ್ಲ ಕಲಾವಿದರು, ಹಿರಿಯರು ಎಲ್ಲರೂ ಕೂಡ ಸೇರಿದ್ದೀರಿ. ನಿಮಗೆಲ್ರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ಪ್ರೇಕ್ಷಕರು ಸ್ವಲ್ಪ ಕಡಿಮೆ ಆಗಿದ್ದಾರೆ. ಕಾರಣ ಇವತ್ತು RCB ಮ್ಯಾಚ್ ಇರೋದರಿಂದ ಒಂದಷ್ಟು ಜನ ಬಂದಿಲ್ಲ.
ನಾಟಕ ಸುಮಾರು ಈಗ ಆರಂಭ ಆದ ತಕ್ಷಣ ಬರ್ಬೋದು ಅಂತ ಹೇಳ್ತಾ ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದ ನಾವಿಂಕಣ್ಣವರಿಗೆ ಧನ್ಯವಾದಗಳು. ಈಗ ನಮ್ಮ ಕೋಲಾರ ಜಿಲ್ಲೆ ಕಂಡಂಥ, ಕರುನಾಡು ಕಂಡಂತಹ ದಕ್ಷ ಅಧಿಕಾರಿಗಳು, ಸಾಹಿತ್ಯ ಸಾಂಸ್ಕೃತಿಕವಾಗಿ ಸೂಕ್ಷ್ಮ ಪ್ರಜ್ಞೆಯಿಂದ ಅವರು ನಡ್ಕೊಳ್ತಾ ಇರ್ತಕ್ಕಂಥವರು, ಅವರ ಒಂದು ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಶ್ರೀ ಆರ್ ದೇವರಾಜ್ ಸರ್, ಭಾರತ ಪೊಲೀಸ್ ಸೇವೆ, DIGP ಪೊಲೀಸ್ ತರಬೇತಿ ಬೆಂಗಳೂರು ಸರ್ ಅವರೀಗ ಸರ್ವರನ್ನು ಕುರಿತು ಮಾತನಾಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಆದಿಮ ಸಾಂಸ್ಕೃತಿಕ ಕೇಂದ್ರದಲ್ಲಿ ಈ ಸಂಜೆ ಸೇರಿರುವಂಥ ಎಲ್ಲ ಕಲಾಭಿಮಾನಿಗಳಿಗೆ ಶುಭ ಸಂಜೆ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಿರುವಂಥ ನನ್ನ ಆತ್ಮೀಯರು, ಸೋದರ ಸಮಾನರು ಮತ್ತು ನನ್ನ ಬ್ಯಾಚ್ಮೇಟ್ ಶ್ರೀ ಅಬ್ದುಲ್ ಅಹದ್ IPS, ಭಾರತೀಯ ಪೊಲೀಸ್ ಸೇವೆ, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಬೆಂಗಳೂರು, BMTCನಲ್ಲಿ ಇವರು MD ಆಗಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದರ ಜೊತೆಗೆ ನಾರಾಯಣ್ ಕ್ಯಾಸಂಬಳ್ಳಿ ಉಪನ್ಯಾಸಕರು, ಬೆಂಗಳೂರು ವಿವೇಕಾನಂದ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರು ಅವರು ಇದ್ದಾರೆ. ನಮ್ಮ ಮುನ್ಸ್ವಾಮಿಯವರು ಅಧ್ಯಕ್ಷರು, ಆದಿಮ ಸಾಂಸ್ಕೃತಿಕ ಕೇಂದ್ರ ಇದ್ದಾರೆ. ಮುಂದಿನ ಸಾಲಿನಲ್ಲಿ ಒಕ್ಕಲಿಗರ ರಾಜಪ್ಪ ಮತ್ತು ನಮ್ಮ ಡೈರಿ ಅಧ್ಯಕ್ಷರಂಥ ಚಲೋನಹಳ್ಳಿ ನಾಗರಾಜಣ್ಣ, ವರ್ಧನಹಳ್ಳಿ ವೆಂಕಟೇಶ್ ಅವರು, ಕಾಜಿಕಳ್ಳಿ ಹರೀಶ್ ಅವರು, ಈ ಜಿಲ್ಲೆ ಕಂಡಂಥ ತೀಕ್ಷ್ಣ ವಿಮರ್ಶಕ, ಸಾಮಾಜಿಕ ಜಾಲತಾಣದಲ್ಲಿ ಯಾರಾದರೂ ತೀಕ್ಷ್ಣ ವಿಮರ್ಶಕನ ನೀವು ನೋಡ್ತಾ ಇದ್ದರೆ ಮುನೇಶ್ D ಅಂತ ಮುಂದೆ ಕೂತಿದ್ದಾರೆ. ಅವ್ರಿಗೆ ಕ್ರಿಟಿಸಿಸಮ್ ಅಂತ ಬಂದಾಗ ಮೋಸ್ಟ್ಲಿ ಅವ್ರ ಮಕ್ಕಳನ್ನೂ ಮುಂದಿನ ದಿನಗಳಲ್ಲಿ ಕ್ರಿಟಿಸೈಸ್ ಮಾಡ್ತಾರೆ ಅನ್ಸೋದು, ಯಾರಿಗೂ ಬಿಡೋದಿಲ್ಲ. ನೀವು ನೋಡಿದರೆ ಅವ್ರನ್ನ ಭಾಳ ಸಂತೋಷ ಆಗುತ್ತೆ ಅವ್ರನ್ನ ನೋಡಿದ್ರೆ. ನೀವು ಯಾಕೆ ಅವ್ರ ಬಗ್ಗೆ ಭಾಳ ಸರ್ಕಲ್ ಮಾಡಿ ಹೇಳ್ತಾ ಇದ್ದಾರೆ ಅಂತ ನೀವು ಮುನೇಶ್ D ಅಂತ ಅವ್ರ ಫೇಸ್ಬುಕ್ ಪ್ರೊಫೈಲ್ಗೆ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಅವರು, ನಾನು ಈ ಜಿಲ್ಲೆ SP ಆಗಿದ್ದಾಗ ಹುಣ್ಣಿಮೆ ಉತ್ಸವ ಯಲಹಂಕ ಅಲ್ಲೆಲ್ಲ ಅಡಕಮಾರನಹಳ್ಳಿ ಅಲ್ಲಿ ಇಲ್ಲಿ ಟೆಂಟ್ ಹಾಕ್ಕೊಂಡು ಆಡ್ತಾಯಿದ್ರು. ಇದು ಯಾರಪ್ಪ ಕ್ಯಾರೆಕ್ಟ್ರ್, ಕೋಲಾರದ ಕ್ಯಾರೆಕ್ಟ್ರ್ ಇಲ್ಲಿ ಹೋಗಿದೆ ಬೆಂಗಳೂರು ಗ್ರಾಮಾಂತರಕ್ಕೆ ಅಂತ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಯಾರು ಈ ಮನುಷ್ಯ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ ಸಾಂಸ್ಕೃತಿಕ ಕೇಂದ್ರದಲ್ಲಿ ಹುಣ್ಣಿಮೆ ಉತ್ಸವದಲ್ಲಿ ಭಾಳಷ್ಟು ಕೋಲಾರ ಜಿಲ್ಲೆಯಿಂದ ಹೊರಗಡೆ ಕರ್ಕೊಂಡು ಹೋಗೋದು ಇವರೇ. ಅವರ ಇದನ್ನು ನೆಲದ ಸಂಸ್ಕೃತಿನ ಹರಡೋದ್ರಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ. ಸೊ ಅವತ್ತಿಂದ ನಾನು ಎಲ್ಲ ಒಂದು ಕಡೆ ಮುನೇಶ ಅಂದರೆ ಪರವಾಗಿಲ್ಲ, ಒಂದು ನೇರ ದಿಟ್ಟ ನಿರಂತರ ಸ್ಟ್ರೈಟ್ ಮಾತಾಡೋ ಒಬ್ಬ ವ್ಯಕ್ತಿ ಇಲ್ಲಿ ಇದ್ದಾರೆ ಅಂತೇಳಿ ಭಾಳ ಅವ್ರ ಬಗ್ಗೆ ಒಂದು ವಿಶೇಷವಾದ ಅಭಿಮಾನ ಇದೆ. ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಜಾಸ್ತಿ ಏನಿಲ್ಲ. ನಾನು ಭಾಳಷ್ಟು ಸರಿ ಈ ಸಾಂಸ್ಕೃತಿಕ ಕೇಂದ್ರಕ್ಕೆ ಬಂದಿದ್ದೀನಿ. ಸೊ ನಮ್ಮ ರಾಮಚಂದ್ರಪ್ಪ ಅವರು, ನಮ್ಮ ಮುನ್ಸ್ವಾಮಿಯವರು ಈ ಸಾಂಸ್ಕೃತಿಕ ಕೇಂದ್ರವನ್ನು ಜೀವಂತವಾಗಿ ಇಡೋದಕ್ಕೆ ಭಾಳ ಅವ್ರದ್ದೇ ಆದಂಥ ಶ್ರಮ ಪಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ನನ್ನ ಕೈಯಲ್ಲಿ ಆದಷ್ಟು ಏನಾದರೂ ಯಾರಾದರೂ ಬಂದು ಏನಾದರೂ ಕೇಳಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ನಾನು ಏನು ಆಯಿತು ನೋಡೋಣ ಅಂತ ಹೇಳಿದೆ ಎಲ್ಲ ಆಲ್ಮೋಸ್ಟ್ ಆಲ್ ಮಾಡಿದ್ದೀನಿ. ಒಂದೇ ಒಂದು ಮಾತ್ರ ಬಾಕಿ ಇದೆ. ರಾಮಚಂದ್ರಪ್ಪ ಅವರು ಮೊನ್ನೆ ಮಾತಾಡಿದವು ಹೇಳಿದೆ, ರಾಮಚಂದ್ರಪ್ಪ ಅವರು ನಿಮ್ಮದು ಒಂದೇ ಉಳಿದಿರೋದು ಅಂತ. ಇಲ್ಲಿ ಬೀದರ್ನಲ್ಲಿ ಬಹಮನಿ ಸುಲ್ತಾನೇಟ್ಸ್ ಅಂತ ಒಂದು ಸುಲ್ತಾನೇಟ್ಸ್ ಕ್ಯಾಪಿಟಲ್ ಸಿಟಿ ಇತ್ತು. ಅಲ್ಲಿ ಬಹಮನಿ ಸುಲ್ತಾನೇಟ್ಸ್ ಟೈಮಲ್ಲಿ ಒಂದು ಬೇರೆ ಬೇರೆ ದೇಶಗಳಿಂದ ಬಂದು ಅಲ್ಲಿ ವಿದ್ಯಾರ್ಥಿಗಳು ಭಾಳಷ್ಟು ರಂಗಗಳಲ್ಲಿ ಕಲಿತಾಯಿದ್ರು. ಆ ಕಲಿಯೋವಂಥ ಒಂದು ಸಂದರ್ಭದಲ್ಲಿ ಅಲ್ಲೊಂದು ವ್ಯವಸ್ಥೆ ಕ್ರಿಯೇಟ್ ಮಾಡಿದ್ದಾರೆ. ಒಂದೇ ಕಾಂಪ್ಲೆಕ್ಸಲ್ಲಿ ವಸತಿ ಮತ್ತು ಲೈಬ್ರರಿ ಮತ್ತು ಸ್ಟಡಿ ರೂಮ್, ಆ ರೀತಿಯಾದಂಥ ಒಂದು ಡಿಸೈನ್ ಕೂಡ ಮಾಡಿಸಿದ್ದೀವಿ. ಆ ಡಿಸೈನ್ ಭಾಳ ಸುಂದರವಾಗಿ ಬಂದಿದೆ. ಅದು ಬುದ್ಧನ ಸ್ತೂಪದ ಆಕೃತಿಯಲ್ಲಿದೆ. ಸೊ ಮುಂದೆ ಯಾವುದಾದ್ರೂ ನನ್ನ ಚೀಫ್ ಗೆಸ್ಟ್ ಕರೆಯೋಕ್ಕಿಂತ ಮೊದಲು ಅದಕ್ಕೆ ಗುದ್ದಲಿ ಪೂಜೆ ಮಾಡಿಸಿ ಅದನ್ನು ಆದಷ್ಟು ಬೇಗ ಮುಗಿಸ್ಕೊಡ್ತೀನಿ ಅಂತ ಹೇಳ್ತಾ, ಯಾಕಂದರೆ ನಾವು ಹೇಳಿದ್ದು ಮಾಡಲಿಲ್ಲ ಅಂದರೆ ಬೇರೆಯವ್ರಿಗೂ ನಮಗೂ ವ್ಯತ್ಯಾಸ ಇಲ್ಲದೆ ಆಗುತ್ತೆ. ಆ ವ್ಯತ್ಯಾಸ ಆಗೋದು ಬೇಡ. ಗಾಂಧಿನಗರದಲ್ಲಿ ಭಾಳ ದೊಡ್ಡ ಸರ್ಕಾರಿ ಶಾಲೆ
ಕನ್ಸ್ಟ್ರಕ್ಷನ್ ನಡೀತಾ ಇದೆ CSRನಲ್ಲಿ. ಹಾಗಾಗಿ ಅದು ಮತ್ತು ಒಂದು 2-3 ಕಡೆ ಶಾಲೆಗಳು ನಡೀತಾ ಇವೆ. ಹಾಗಾಗಿ ಇದ್ರ ಕಡೆ ಸ್ವಲ್ಪ ಗಮನ ಕೊಡೋಕ್ಕಾಗಲಿಲ್ಲ. ಅದು ಬಿಟ್ಟು ಬೇರೆ ಯಾವುದೋ ಉದ್ದೇಶ ಇಲ್ಲ, ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿ ಅದನ್ನು ಲೋಕಾರ್ಪಣೆ ಮಾಡೋಂಥದ್ದು ನಮ್ಮ CM ಮುನಿಯಪ್ಪಣ್ಣ ಮತ್ತು ನಮ್ಮ ರಾಜಪ್ಪ ಅವ್ರು ಕರ್ಕೊಂಡು ಬಂದಿದ್ದರು ಒಂದು ಮಾಡಬೇಕು ಅಂತ. ಅದಕ್ಕೆ ಡಿಸಿಸನ್ ಅಂತ ಒಂದು ಕಂಪನಿಯವರು ಡಿಸೈನ್ ಕೂಡ ಮಾಡಿ ಡಿಸೈನ್ ಇಟ್ಕೊಂಡಿದ್ದಾರೆ. ಓನ್ಲಿ ಫೌಂಡೇಶನ್ ಮಾಡೋದೊಂದು ಬಾಕಿ ಇದೆ. ಒಂದು ಯಾವುದರ ಒಂದು ಶುಭಗಳಿಗೆ ಬರುತ್ತೆ, ಮಾಡಿಕೊಡ್ತೀವಿ ಅಂತ ಹೇಳ್ತಾ, ನಾನು ಎಷ್ಟೋ ಕಾರ್ಯಕ್ರಮಗಳಿಗೆ ಈ ಜಿಲ್ಲೆಯಲ್ಲಿ ಬಂದಿದ್ದೀನಿ. ಈ ಕಾರ್ಯಕ್ರಮ ಇವತ್ತು ಭಾಳ ವಿಶೇಷ ಕಾರ್ಯಕ್ರಮ 2 ಕಾರಣಗಳಿಂದ. ಒಂದು, ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರದೇ ಇರ್ಬೋದು ನಮ್ಮ ಬ್ಯಾಚ್ಮೇಟ್ ಅಬ್ದುಲ್ ಅಹದ್ ಪುತ್ತಿಗೆ. ಇವರು ಮಂಗಳೂರು ಉಡುಪಿ ಹತ್ರ ಪುತ್ತಿಗೆ ಅಂತ ಒಂದು ಊರಿನವರು. ಇವರ ಅಣ್ಣ ಭಾಳ ಅಬುಲಾಲ್ ಪುತ್ತಿಗೆ ಅಂತ ವಾರ್ತಾಭಾರತಿ ಅಂತ ಒಂದು ಪತ್ರಿಕೆ ನಡೆಸ್ತಾರೆ. ಕರಾವಳಿ ಭಾಗದಲ್ಲಿ ಭಾಳಷ್ಟು ಹೆಸರು ಮಾಡಿದಂಥ ಸಾಹಿತ್ಯದಲ್ಲಿ ಇವರ ಫ್ಯಾಮಿಲಿ. ಇವ್ರ ಮನೆಯಲ್ಲಿ ಎಲ್ಲ ಸಹೋದರರು ನನ್ನ ಸ್ವಂತ ತಮ್ಮನ ಥರ ನೋಡ್ಕೊಂಡಿದ್ದಾರೆ ಕಳೆದ 20 ವರ್ಷಗಳಿಂದ. ದೊಡ್ಡಣ್ಣ ಅಬುಲಾಲ್ ಪುತ್ತಿಗೆ, 2ನೇವರು ರೌಫ್ ಪುತ್ತಿಗೆ, 3ನೇವರು ಅಬ್ದುಲ್ ಅಹದ್. ಅದು ಯಾವ ಸಂದರ್ಭದಲ್ಲಿ ನಾವು ಒಂದೇ ಬ್ಯಾಚಲ್ಲಿ ಸೆಲೆಕ್ಷನ್ ಆಗಿ ಒಂದೇ ರೂಮ್ಮೇಟ್ಸ್. ನಾವು ಪೊಲೀಸ್ ಅಕಾಡೆಮಿಯಲ್ಲಿ ಒಂದೇ ರೂಮ್ನಲ್ಲಿ ನಾವು 1 ವರ್ಷ ಟ್ರೈನಿಂಗ್ ಪಡ್ಕೊಂಡವರು. ಸೊ ಸರ್ವಧರ್ಮ ಸಮನ್ವಯ ಹೆಂಗಿತ್ತು ಅಂದರೆ, ಇನ್ನೊಬ್ಬ ವೇದಮೂರ್ತಿ ಅಂತ ಇದ್ದ. ನಮಗೆ ಜಾತಿ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಸೆಲೆಕ್ಷನ್ ಆದಾಗ ಏನೋ ಬೆಂಗಳೂರಲ್ಲಿ ಹೋಗಿದ್ದೀವಿ, ಇಲ್ಲಿಂದ ಬೆಳೆದಿದ್ದೀವಿ. ಅವನು ಬೆಳಗ್ಗೆ ಎದ್ದಿದ ತಕ್ಷಣ ಹೇಳೋಕ್ಕಿಂತ ಮೊದಲು ವಿಭೂತಿ ಹಿಂಗೆ ಬಳ್ಕೊತಿದ್ದ. ನಾವು ಅವನು ವಿಭೂತಿ ಏನು ಹಿಂಗೆ ವಿಭೂತಿ ಬಳ್ಕೊತೀಯ? ಇಲ್ಲ, ಇದು ದಾವಣಗೆರೆ ನಾರ್ತ್ ಕರ್ನಾಟಕದಲ್ಲಿ ಗೊತ್ತಲ್ವ ವಿಭೂತಿನ ಭಾಳ ವಿಶೇಷತೆ. ಸೊ ಹಾಗಾಗಿ ನಾವು 3 ಜನ ರೂಮ್ಮೇಟ್ಸ್ ಬೆಳಗ್ಗೆ 6 ಗಂಟೆಗೆ ಎದ್ದು ಡ್ರೆಸ್ ಮಾಡಿ ಶೇವ್ ಮಾಡಿ ಪೆರೇಡ್ ಗ್ರೌಂಡಲ್ಲಿ ಹೋಗಿ ನಿಂತ್ಕೋಬೇಕು. ವಿಸಿಲ್ ಹಾಕಿದ ತಕ್ಷಣ ಅಲ್ಲಿ ನಾವು ಫಾಲಿನ್ ಆಗಬೇಕು. ಸೊ ಆಗಿನ ಅನ್ಯೋನ್ಯತೆ ಅದು ಹಾಗೇ ಉಳ್ಕೊಂಡು ಬಂದು ಮುಂದೆ ನಾನು ಕಬ್ಬನ್ ಪಾರ್ಕ್ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಇದ್ದೆ. ಮಧುಕರ್ ಶೆಟ್ಟಿಯವರು ಲೋಕಾಯುಕ್ತ SP ಇದ್ದರು. ಅಬ್ದುಲ್ ಅಹದ್ DYSP ಡೆಪ್ಯೂಟಿ SP ಲೋಕಾಯುಕ್ತ ಇದ್ದರು. ಇನ್ನೊಬ್ಬ ನನ್ನ ಆತ್ಮೀಯ ಸ್ನೇಹಿತ ಈ ಭಾಗದ ಸೆಂಟ್ರಲ್ ರೇಂಜ್ IG ಇದ್ದಾರೆ ಈಗ ಪ್ರೆಸೆಂಟ್, ಗಿರೀಶ್ ಅಂತ. ಅವರು ಶಿವಮೊಗ್ಗದವರು. ಅವರು ಲೋಕಾಯುಕ್ತ SP ಇದ್ದರು. ಈಗ ನಮಗೆ ಇಲಾಖೆಯಲ್ಲಿ ಸೆಟ್ ದೋಸೆ ಅಂತ ಕರೀತಾರೆ, ನನಗೆ, ಅಹದ್ಗೆ, ಗಿರೀಶ್ಗೆ. ಅಂದರೆ ನಾವು 3 ಜನ ಎಲ್ಲೇ ಹೋದರೂ ಭಾಳ ಜೊತೆಗೆ ಅನ್ಯೋನ್ಯವಾಗಿ ಒಳ್ಳೆಯದು ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅಂತ ಕೂತ್ಕೊಂಡು ವಿಮರ್ಶನೆ ಮಾಡಿ ಡಿಸಿಷನ್ಸ್ ತೊಗೊಳ್ಳೋ ಅಂಥ ಒಂದು ಭಾಳಷ್ಟು ಅಕೇಷನ್ಸ್ ಬಂದಿದೆ. ಇವರಿಬ್ಬರು ಮಧುಕರ್ ಶೆಟ್ಟಿಯವರ ರೈಟು ಲೆಫ್ಟ್ ಇದ್ದರು 2010, 11, 12. ಆಗ ನಾನು ಕಬ್ಬನ್ ಪಾರ್ಕ್ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್. ಇವರು 3 ಜನ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡಿದ್ದು ನಿಜವಾಗಲೂ ನೀವೇನಾದರೂ ಕೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ಥರನೂ ಆಗಿತ್ತಾ ಅಂತ. ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಇವ್ರ ಜೊತೆಗೆ ಸಿಗದಂಥವರು ಆಗಿನ ಲೋಕಾಯುಕ್ತ ಜಡ್ಜ್ ಕೋಲಾರದವರು ಸುಧೀಂದ್ರ ರಾವ್ ಅಂತ, ಈಗ ನಿವೃತ್ತಿ ಹೊಂದಿ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ ಚೇರ್ಮನ್ ಆಗಿದ್ದಾರೆ. ಅವರು ಬಂಗಾರಪೇಟೆನವರು, ನಮ್ಮ KGF ಲಾ ಕಾಲೇಜಿನಲ್ಲಿ ಲಾ ಮಾಡಿದವರು. ಅವರು ನ್ಯಾಯಾಧೀಶರು. ಇವರಿಬ್ಬರು ಡೆಪ್ಯೂಟಿ SP, ಮಧುಕರ್ ಶೆಟ್ಟಿ ಸರ್ SP. ತಿಂಗಳಿಗೊಬ್ಬೊಬ್ಬರನ್ನ, ದೊಡ್ಡವ್ರನ್ನ ತಿಂಗಳಿಗೊಬ್ಬೊಬ್ಬರನ್ನು ಕನ್ವಿಕ್ಷನ್ ಕೊಟ್ಟು ಅರೆಸ್ಟ್ ಮಾಡಿಸಿ ಕ್ರಮ ತಗೊಳ್ಳೋಂಥ ಒಂದು ದಿಟ್ಟ ನಿರ್ಧಾರನ ಮಧುಕರ್ ಶೆಟ್ಟಿ ಸಾಹೇಬರು ಮಾಡಿದ್ರು. ಅವಾಗ ಅವ್ರಿಗೆ ಇವರಿಬ್ಬರು ಕಮಾಂಡರ್ಸ್ ಥರ ಇದ್ದರು, ಗಿರೀಶ್ ಮತ್ತು ಅಹದ್. ಅದು ಏನೇ ಅಲ್ಲಿ ಆ ನ್ಯಾಯಾಲಯದ ಪ್ರೆಮೈಸ್ನಸ್ಸಲ್ಲಿ ಏನೇ ಘಟನೆಗಳಾದರೆ ಮತ್ತು ಎಸ್ಕಾರ್ಟು ಮತ್ತು ಪೈಲಟ್, ಆಗ ನಾನು ಲಾ ಆ್ಯಂಡ್ ಆರ್ಡರ್ ಆಫೀಸರ್ ಆ ಏರಿಯಾದಲ್ಲಿ. ಹಾಗಾಗಿ ಭಾಳ ಹತ್ತಿರದಲ್ಲಿ ಭಾಳಷ್ಟು ವಿಚಾರಗಳನ್ನು ನಾನೀಗ ಸಾರ್ವಜನಿಕವಾಗಿ ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇವರಿಬ್ಬರು ಮಧುಕರ್ ಶೆಟ್ಟಿಗೆ ಬ್ಲೂ ಐ ಬಾಯ್ಸ್ ಅಂತ ಕರೀತಾಯಿದ್ರು ಆಗ, ಗಿರೀಶ್ ಮತ್ತು ಅಹದ್. ಆ ರೀತಿ ನಡೀತಾ ಇರಬೇಕಾದ್ರೆ ಭಾಳಷ್ಟು ಘಟನೆಗಳು ನಮ್ಮ ಕಿವಿಗೆ ಬರ್ತಾಯಿತ್ತು. ಸಾಯಂಕಾಲ ಆದರೆ ನಾನು, ಗಿರೀಶ್, ಅಹದ್ ಕಾಫಿಗೆ ತಿಂಡಿಗೆ ಸೇರ್ತಾಯಿದ್ವಿ. ಎಲ್ರಿಗೂ ಮಧುಕರ್ ಶೆಟ್ಟಿ ಸಾಹೇಬ್, ನಾನು ಇದು ಕಾಕಿ ಒಳಗಿನ ಸಂತ ಅಂತ ಎಂಥ ಬ್ಯೂಟಿಫುಲ್, ಅದನ್ನು ಯಾರು ಮಾಡಿದ್ರೋ ಗೊತ್ತಿಲ್ಲ, ಆ ಟ್ಯಾಗ್ ಲೈನ್, ಬ್ಯೂಟಿಫುಲ್ ಟ್ಯಾಗ್ ಲೈನ್.
ಎಷ್ಟೋ ಜನ ದೊಡ್ಡ ದೊಡ್ಡವ್ರನ್ನ ಬಲಿ ಹಾಕಿದ್ದಾರೆ ಅವರು. ಆದರೆ ಅವರಲ್ಲಿ ಎಲ್ಲ ಒಂದು ಎಷ್ಟು ಮಾನವೀಯತೆ ಅವರಲ್ಲಿ ಹೃದಯದಲ್ಲಿ ಇತ್ತು ಅಂದರೆ, ಒಂದು ದಿವಸ ನನಗೆ ಕರೆದ್ರು, ದೇವರಾಜ್, ಐ ನೀಡ್ ಎ ಹೆಲ್ಪ್ ಫ್ರಮ್ ಯು. ಸರ್, ನಾನೇನು ಸರ್ ತಮಗೆ ಹೆಲ್ಪ್ ಮಾಡೋದು? ಇಲ್ಲ, ಒಬ್ಬ ಸಮಾಜದಲ್ಲಿರುವಂಥ ಪ್ರತಿಷ್ಠಿತ ವ್ಯಕ್ತಿ ನನ್ನ ಹೆಸರು ಹೇಳಿ ದುಡ್ಡು ತೊಗೊಂಡಿದ್ದಾನೆ, ದಯವಿಟ್ಟು ಅದನ್ನು ನೀವು ಪತ್ತೆ ಹಚ್ಚಬೇಕು, ಅದನ್ನ ಟ್ರೈಲ್ ಮಾಡಬೇಕು ಅಂತ ಕೊಟ್ಟರು. ಸರ್, ಸುಮ್ಮನೆ ಯಾಕೆ ಸರ್, ದೊಡ್ಡ ದೊಡ್ಡವ್ರು ಬಿಡಿ ಸರ್, ಹಂಗೆಲ್ಲ ಮಾಡಿರಲಿಲ್ಲ. ಇಲ್ಲ 3 ವರ್ಷಗಳ ಕಾಲ ರೈಟಿಂಗಲ್ಲಿ ಕೊಟ್ಟರು ನನಗೆ. ಇಲ್ಲ, ಅವನ್ನ ನೀವು ಲಾಸ್ಟ್ಗೆ ಅವನಿಗೆ ಬಲಿ ಹಾಕಿದ್ರು. ಅಂದರೆ ಹೊರಗಡೆ ಇರೋರು, ಹೊರಗಡೆ ಯಾರೋ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಊರಿನವರೋ ಯಾರೋ ಅಂತ. ಸೊ ಆ ರೀತಿ ಅವರು ಎಂಥವ್ರನ್ನೂ ಬಿಡ್ತಿರ್ಲಿಲ್ಲ. ಕೆಲವು FDA, SDA, ಸೆಕೆಂಡ್ ಡಿವಿಷನ್ ಕ್ಲರ್ಕು, ಅವರ ವಿಚಾರಗಳಿಗೆ ಬಂದಾಗ ಅವ್ರು ಎಷ್ಟು ಕರಗೋಗ್ತಾ ಇದ್ರು ಅಂದರೆ ನಿಜವಾಗ್ಲೂ ಇವ್ರು ಇಷ್ಟು ಸಾಫ್ಟ್ ಆಗಿದ್ದಾರಾ ಅಂತ. ಅಂದರೆ ಬಲಾಢ್ರನ್ ಕಂಡ್ರೆ ಹಂಗೆ ಸಿಂಹಗರ್ಜನೆ, ಕೆಳಸ್ತರದವರು ಕಂಡ್ರೆ ಅವ್ರಿಗೆ ಭಾಳ ಅನುಕಂಪ, ಭಾಳ ಯಾರಾದರೂ ಏನಾದರೂ ಒಂದು 2,000 ರೂಪಾಯಿ ಸಿಕ್ಕಿ ತೊಗೊಂಡು ಸಿಕ್ಕಾಕೊಂಡ್ಬಿಟ್ರೆ ಅವತ್ತು ರಾತ್ರಿ ಪೂರ್ತಿ ಅವರು ನಿದ್ದೆ ಮಾಡ್ತಿರ್ಲಿಲ್ಲ, ಭಾಳ ನೊಂದ್ಕೊಳ್ಳೋರು. ಏನೋ ರೀ, ಅವ್ರ ಮನೆಯಲ್ಲಿ ಮೋಸ್ಟ್ಲಿ ಮಕ್ಕಳಿಗೆ ಫೀಸ್ ಕಟ್ಟಿದ್ರೋ ಇಲ್ವೋ, ಫೀಸ್ ಕಟ್ಟಬೇಕಿತ್ತೋ ಏನೋ, ಛೇ. ಆದರೆ ಕೃಷ್ಣ ಅರ್ಜುನನಿಗೆ ಹೇಳಿದಾಗೆ, ನೀನು ಏನು ಕಾರ್ಯ ಮಾಡಬೇಕೋ ಮಾಡು, ಫಲ ಅವನಿಗೆ ಬಿಟ್ಬಿಡು ಅನ್ನೋದು ರೀತಿ ಅವರು ನಡ್ಕೊಳ್ತಾಯಿದ್ರು. ಆದರೆ ಮಾಡಿ ಮರಗ್ತಾಯಿದ್ರು, ಕೊರಗ್ತಾಯಿದ್ರು. ಆ ರೀತಿ ಒಂದು ಮಾನವೀಯ ಹೃದಯ ಇದ್ದಂಥ ಮಧುಕರ್ ಶೆಟ್ಟಿ ಸಾಹೇಬರು ಅವ್ರದ್ದು ಕಾಕಿಯೊಳಗಿನ ಸಂತ ಭಾಳ ಚೆನ್ನಾಗಿದೆ. ಇನ್ನೊಂದು ವಿಶೇಷತೆ ಅಂದರೆ, ನನಗೆ ಇವರು ಇಲಾಖೆಗೆ ಸೇರೋಕ್ಕಿಂತ ಮೊದಲಿಂದ ಭಾಳ ಪರಿಚಿತರು. ಅಂದರೆ ಅವರು ಇಲಾಖೆಗೆ ಸೇರಿದರು, ನಾನು ಇನ್ನೂ ಕಾಲೇಜಲ್ಲಿ ಲೆಕ್ಚರರ್ ಮಾಡಿಕೊಂಡು ಬೆಂಗಳೂರಿನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೆ. ಇದೇ ಕ್ಯಾಸಂಬಳ್ಳಿ, ನಮ್ಮ ಕ್ಯಾಸಂಬಳ್ಳಿ ಅವರು ಊರಿನವರೊಬ್ಬರು ಮನೋಜ್ ರಾಜನ್ ಅಂತೇಳಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ ಇದ್ದಾರೆ. ಅವರು ನಾನು ಕ್ಲಾಸ್ಮೇಟ್, ಮನೋಜ್ ಮತ್ತು ನಾನು ಕ್ಲಾಸ್ಮೇಟ್ಸ್ KGFನಲ್ಲಿ. ಮನೋಜು ಮತ್ತು ಅವರು ಬ್ಯಾಚ್ಮೇಟ್ಸ್. ಚನ್ನಪಟ್ಟಣ ASP ಇದ್ದರು. ಆ ಚನ್ನಪಟ್ಟಣ ASP ಇದ್ದಾಗ ಅವ್ರನ್ನ ನೋಡೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ದು ಸಾಯಂಕಾಲ. ಸೊ ಡ್ರೈವ್ ಮಾಡ್ಕೊಂಡು ಹೋದರೆ ನಮಗೇನು ಅವಾಗ ಇನ್ನೂ UPSCಗೆ ಓದಿ ಇಂಟ್ರಿಗೆ ಹೋಗಿ ಬಂದಿದ್ವಿ. ನಮಗೇನು ಒಬ್ಬ IPS ಆಫೀಸರ್ ಅಂದರೆ ಫುಲ್ ಹೋಗಿದ ತಕ್ಷಣ ಆಗಿರುತ್ತೆ ಇರುತ್ತೆ ಇಮ್ಯಾಜಿನೇಷನಲ್ಲಿ ಹೋದ್ವಿ. ಚನ್ನಪಟ್ಟಣ ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಒಂದು ಸಣ್ಣ ರೂಮ್ನಲ್ಲಿ ನಮ್ಮ ಈ ಮದುವೆಗಳಿಗೆ ಹಾಕ್ತೀವಲ್ಲ ಚಾಪೆ, ಆ ಚಾಪೆ ಒಂದು ತಲೆದಿಂಬು. ಸೊ ಅಲ್ಲಿ ASP ಚನ್ನಪಟ್ಟಣ ಅವರು, ಆಳಿಲ್ಲ, ಕಾಳಿಲ್ಲ, ಪೈಲಟ್ ಇಲ್ಲ, ರೆಡ್ ಲೈಟ್ ಇಲ್ಲ, ಎಷ್ಟು ಸಿಂಪಲ್ಲಾಗಿ ಅವರು ಜೀವನ ನಡೆಸ್ತಾ ಇದ್ರು. ನಿಜವಾಗ್ಲೂ ಭಾಳ ಈ ಥರನೂ ಒಬ್ಬರು ಪೊಲೀಸ್ ಅಧಿಕಾರಿ, IPS ಅಧಿಕಾರಿ ಬದುಕ್ಬೋದಾ ಅಂತ ಒಂದು ನಿದರ್ಶನ ಕೊಟ್ಟರು. ಅವರ ತಲೆಯಲ್ಲಾಗಲಿ, ಅವರ ಬಾಡಿ ಲ್ಯಾಂಗ್ವೇಜಲ್ಲಾಗಲಿ ಆ ಪೊಲೀಸ್ ಅನ್ನೋದು ಒಂದು ಯೂಶ್ವಲಿ ಗೊತ್ತಾಗ್ಬಿಡುತ್ತೆ ಕೆಲವರಿಗೆ, ಇವರಿಗೆ ತಲೆಗೆ ಹತ್ತಿದೆ ಅಧಿಕಾರ ಅಂತ. ಆ ರೀತಿ ಯಾವುದೂ ಇಲ್ಲದೆ ಭಾಳ ಸಿಂಪಲ್ಲಾಗಿ ಬದುಕಿದಂಥ ಮಧುಕರ್ ಶೆಟ್ಟಿ ಸಾಹೇಬರು. ಆಮೇಲೆ ನೀವೆಲ್ಲ ನೋಡಿದಿರಿ, ಹೋಗಿದ ತಕ್ಷಣ ಯಾರಿಗೋ ಫೋನ್ ಮಾಡೋದು, 5 ಬಿರಿಯಾನಿ ತೊಗೊಂಡ್ಬಾ, ಅಲ್ಲಿ ಊಟ ತೊಗೊಂಡ್ಬಾ, ಇಲ್ಲಿ ತೊಗೊಂಬ, ನೋಡು ಯಾರೋ ಬಂದಿದ್ದಾರೆ, ಅವೆಲ್ಲ ಇಂಥದ್ದು ಇಲ್ಲ. ಕರೆದ್ರು, 2 ನೋಟ್ ಯಾರೋ ಒಬ್ಬರು ಕೈ ಕೊಟ್ಟರು, ಚನ್ನಪಟ್ಟಣದಲ್ಲಿ ತಾಜ್ ಇದೆ, ಹೋಗಿ ಇಷ್ಟು ಐಟಮ್ಸ್ ತೊಗೊಂಡ್ಬಾ, ಅಷ್ಟೇ ಊಟ, ಸಿಂಪಲ್ ಊಟ ಮಾಡಿಸಿ ರಾತ್ರಿ ನಾವು ವಾಪಸ್ ಬಂದ್ವಿ. ಬರ್ತಾ ಅವರು ನಮ್ಮ ಮನೋಜ್ ಅವ್ರಿಗೆ ಹೇಳಿದೆ, ಯಾಕೆ ಅದು ಹೇಳ್ತಾ ಇದ್ದೀನಿ, ಸಂತ ಅಂತ ಇದೆಯಲ್ಲ, ಸೈಂಟ್, ಅವರು ಅಷ್ಟು ದೊಡ್ಡ ಪೊಲೀಸ್ ಅಧಿಕಾರಿ, ಅದು ಅಜಾನಬಾಹು 6 ಅಡಿ, ಅಷ್ಟು ಅಜಾನಬಾಹು ವ್ಯಕ್ತಿ ಅವರು ಬದುಕ್ತಾ ಇದ್ದಿದ್ದು ಮಾತ್ರ ಸಾಧಾರಣದಲ್ಲಿ ಸಾಧಾರಣ ವ್ಯಕ್ತಿಯಾಗಿ ಬದುಕ್ತಾಯಿದ್ರು. ಅವ್ರನ್ನ ನೋಡಿದ್ರೆ ಭಾಳಷ್ಟು ಜನ ನಮ್ಮ ಇಲಾಖೆಯಲ್ಲಿರೋ ಅಧಿಕಾರಿಗಳು ಅವರಿಂದ ಒಂದು ಪಾಠವನ್ನು ಕಲಿಯುವಂಥ ಒಂದು ಜೀವನನ ಹಾಕ್ಕೊಟ್ಟು ಹೋಗಿದ್ದಾರೆ. ವಿಪರ್ಯಾಸ ಅಂದರೆ ದೇವರು ಒಳ್ಳೆಯವ್ರನ್ನ ಬೇಗ ಕರೆಸ್ಕೊಳ್ತಾನೆ. ನಾನು ಬೀದರ್ SP ಇದ್ದೆ, ಅವರು ಹೈದರಾಬಾದ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ಇದ್ದರು. ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ಅವ್ರ ಮಗು ಅಮೇರಿಕಾದಲ್ಲಿತ್ತು, ಮೇಡಮ್ಮು ಮತ್ತು ಮಗು ಅಮೇರಿಕಾದಿಂದ ಬಂದಿದ್ದರು.
ನಾನು ಸರ್ ಪ್ಲೀಸ್ ಕಮ್ ಸರ್, ಬೀದರ್ SP ಇದ್ದೀನಿ, ದಯವಿಟ್ಟು ತಾವು ಒಂದು ಸರಿ ಇಲ್ಲಿದೆ ಬೀದರ್ಗೆ ವಿಸಿಟ್ ಮಾಡಿ. ಬೀದರ್ಗೆ ವಿಸಿಟ್ ಮಾಡಿದ್ರು. ವಿಸಿಟ್ ಮಾಡಿ ಆದಮೇಲೆ ಮನೆಗೆ SP ಮನೆಗೆ ಕರೆದು ಒಂದು ಊಟ ಹಾಕಿದ್ವಿ. ಒಂದು 10 ಸರಿ ಫೋನ್ ಮಾಡಿರ್ಬೇಕು ಅವ್ರು ನನಗೆ. ಅದಾದಮೇಲೆ ಒಂದು ವರ್ಷದಲ್ಲೇ, ದೇವರಾಜ್ ಕಮ್ ಟು ಹೈದ್ರಾಬಾದ್. ಸರ್ ಬರ್ತೀನಿ ಬಿಡಿ ಸರ್. ಇಲ್ಲ, ನಾನು ನಿಮ್ಮ ಮನೆಗೆ ಬಂದು ಊಟ ಮಾಡಿ ಬಂದಿದ್ದೀನಿ, ನಾನು ನಿನ್ನ ಋಣ ತೀರಿಸ್ಬೇಕು, ನೀನು ದಯವಿಟ್ಟು ಮನೆಗೆ ಒಂದು ಸರಿ ಬಾ, ಊಟಕ್ಕೆ ಬಾ ಫ್ಯಾಮಿಲಿ ಜೊತೆ ಅಂತ. ಈ ಸಮಾಜದಲ್ಲಿ ಎಷ್ಟು ಜನಕ್ಕೆ ಇಷ್ಟು ಕೃತಜ್ಞತೆ ಇದೆ, ದಯವಿಟ್ಟು ಒಂದು ಸರಿ ಯೋಚನೆ ಮಾಡಿ. ಒಂದು ಸರಿ ಬಂದು ಊಟ ಮಾಡಿ ಬಂದು ಆತಿಥ್ಯ ಸ್ವೀಕರಿಸಿದ್ರೆ ನಾನು ಅದೇ ಆತಿಥ್ಯನ ವಾಪಸ್ ಕೊಡಬೇಕು ಅನ್ನೋ ಒಂದು ಸೂಕ್ಷ್ಮತೆ ಅವರಲ್ಲಿ ಇತ್ತು. ಆ ರೀತಿಯಾದಂಥ ಒಳ್ಳೆಯ ವ್ಯಕ್ತಿ ಅಕಾಲಿಕ ಮರಣ ಆಗಿದ್ದು ಭಾಳ ನೋವು ಕೊಡೋದು. ಅವ್ರದ್ದು ಮೃತದೇಹ ಬಂದಾಗ ಆ ಮಗು ಅವತ್ತು ನಮ್ಮ ಮನೆಯಲ್ಲಿ, ಆ ಮಗಳು ಅಮೇರಿಕಾದಲ್ಲಿ ಬೆಳೆದಿರೋಂಥ ಮಗಳು, ನಾಟಿ ಕೋಳಿ ಕಚ್ಚಕ್ಕೆ ಹೋದಾಗ ಆ ಮಗುಗೆ ಅವ್ರು ಹೇಳ್ತಾ ಇದ್ದಿದ್ದು, ಪಪ್ಪ ಇಟ್ ಇಸ್ ಸೋ ಹಾರ್ಡ್ ಅಂದಾಗ ಅವ್ರು ಆ ಮಗುಗೆ ಮಗುವಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ನೋ ಇಟ್ ಈಸ್ ಕಂಟ್ರಿ ಚಿಕನ್, ಇಟ್ ಇಸ್ ಕಾಲ್ಡ್ ಕಂಟ್ರಿ ಚಿಕನ್, ಇಟ್ ವಿಲ್ ಬಿ ಹಾರ್ಡ್, ಯು ಟ್ರೈ ಬೈಟಿಂಗ್ ಹಾರ್ಡ್ ಅಂತ. ಆ ಮಗು ಅವರು ಆ ಮೃತದೇಹದ ಪಕ್ಕ ನಿಂತಾಗ ಲಿಟ್ರಲಿ ನಾವೆಲ್ಲನೂ ನಮ್ಮ ಕೈಯಲ್ಲಿ ಆ ನೋವನ್ನು ತಡೆಯೋಕ್ಕಾಗಲಿಲ್ಲ. ಅಷ್ಟು ಅವರು ನಮ್ಮನ್ನು ಬಿಟ್ಟು ಹೋದಾಗ ನಾವೆಲ್ಲ ನೋವು ಪಟ್ಟಿದ್ದೀವಿ. ಅದಾದ ನಂತರ ಭಾಳಷ್ಟು ಕಡೆ ನಾವು ಕೂತ್ಕೊಂಡಾಗೆಲ್ಲ ಮಾತಾಡ್ತಿದ್ದೀವಿ, ಯಾವುದೂ ಶಾಶ್ವತ ಅಲ್ಲ. ಇರೋವರೆಗೂ ಒಬ್ಬರನ್ನ ನೋಯಿಸದೆ, ಇನ್ನೊಬ್ಬರಿಗೆ ಕೇಡು ಬಯಸದೆ, ಆದರೆ ಸಹಾಯ ಮಾಡಿ, ಆಗದೇ ಇದ್ದರೆ ಕಣ್ಣು ಮುಚ್ಕೊಂಡು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗಿ ಅನ್ನೋದನ್ನು ಕಲ್ತಿದ್ದೀವಿ. ಇತ್ತೀಚೆಗೆ ಎಲ್ಲ ಒಂದು ಕಡೆ ನೋಡ್ತಾ ಇದ್ದೆ, ದ ಬಿಗ್ಗೆಸ್ಟ್ ಧರ್ಮ, ಭಾಳ ದೊಡ್ಡ ಧರ್ಮ ಯಾವುದು ಅಂದರೆ ತನ್ನ ಕೈಲಾದಾಗ ಸಹಾಯ ಮಾಡೋದು ಎಲ್ಲ ಧರ್ಮಗಳಿಗಿಂತ ದೊಡ್ಡ ಧರ್ಮ ಅಂತ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಎಲ್ಲ ಧರ್ಮಗಳಿಗಿಂತ ದೊಡ್ಡ ಧರ್ಮ ಯಾವುದು? ಇನ್ನೊಬ್ಬರಿಗೆ ಸಹಾಯ ಮಾಡೋದು. ವಿಚ್ ಇಸ್ ದ ಗ್ರೇಟೆಸ್ಟ್ ಸಿನ್ ಅಂತ. ಮಹಾಪಾಪ ಯಾವುದು ಅಂದರೆ ಅವಶ್ಯಕತೆ ಇಲ್ಲದೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ನೋವು ಕೊಡೋದು ಇದೆಯಲ್ಲ, ಅದರಷ್ಟು ಮಹಾಪಾಪ ಯಾವುದೂ ಇಲ್ವಂತೆ. ಸೊ ಹಾಗಾಗಿ ಮಧುಕರ್ ಶೆಟ್ಟಿಯವರಿಂದ ನಾವು ಅವರ ಜೀವನದಿಂದ, ಅವ್ರನ್ನ ಹತ್ತಿರದಿಂದ ನೋಡಿದಾಗ ಕಲಿತಂಥ ಮಾನವೀಯ ಗುಣಗಳು ಈ ಗುಣಗಳು. ಅವರು ನಮ್ಮನ್ನು ಅಗಲಿ ಸತ್ತು ಸ್ವರ್ಗದಲ್ಲಿದ್ದಾರೆ. ಎಷ್ಟೋ ಸರಿ ಅವ್ರನ್ನ ನಾವು ನೆನೆಸ್ಕೊಂಡು ಭಾವುಕರಾಗಿರೋದು ಉಂಟು. ನಾವು 3 ಜನ ಭಾಳ ಅಟ್ಯಾಚ್ಮೆಂಟ್ ಅವ್ರಿಗೆ, ಭಾಳ ಅಂದರೆ ಭಾಳ ಅದು ಹೇಳ್ಕೊಳಕ್ಕಾಗೋದಿಲ್ಲ. ನಾವು ಈಗಲೂ ಅವ್ರ ಹೆಸರು ಹೇಳಿದ್ರೆ ಮಾತು ಬರೋದು ನಿಂತೋಗುತ್ತೆ ನಮಗೆ. ಸೊ ಆ ಥರದೊಂದು ಪುಣ್ಯಾತ್ಮನ ಹೆಸರಲ್ಲಿ ಕಾಕಿಯೊಳಗಿನ ಸಂತ ಈ ಹುಣ್ಣಿಮೆ ಇದರಲ್ಲಿ ಮಾಡ್ತಾಯಿದ್ರಿ. ಅಧಿಮಾದ ನಮ್ಮ ರಾಮಚಂದ್ರಪ್ಪ ಅವ್ರಿಗೆ, ಮುನ್ಸ್ವಾಮಿಯವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಪೊಲೀಸ್ ಲೋಕದ ಒಂದು ಆಪ್ತವಾದ, ಮಾನವೀಯವಾದ, ದಕ್ಷವಾದ ಮತ್ತು ಸಮಗ್ರತೆಯ ಸ್ವಾನುಭವದ ಸಂಗತಿಗಳನ್ನು ಹಂಚಿಕೊಂಡಂತಹ ದೇವರಾಜ್ ಸರ್ IPS ಅವರಿಗೆ ಆದಿಮ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ ಸರ್. ಈಗ ಸರ್ ಅವರು ಹೇಳಿದ್ರು, ಸರ್ವಧರ್ಮ ಸಾಮರಸ್ಯದ ಸಾಕಾರ ರೂಪ ನಮ್ಮ ಅಬ್ದುಲ್ ಅಹದ್ IPS ಸರ್ ಅವರು. ಅವರೀಗ ನಮ್ಮೆಲ್ಲರನ್ನು ಕುರಿತು ಮಾತಾಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್. ಎಲ್ಲರಿಗೂ ನಮಸ್ಕಾರ. ತಾವೆಲ್ಲ ಬಹುಶಃ ನಾಟಕ ನೋಡೋಕ್ಕೆ ಕಾತರರಾಗಿರ್ತೀರಿ. ಆದರೂ ನನ್ನ ಕರ್ತವ್ಯ 2 ಮಾತು ತಮ್ಮ ಮುಂದೆ ಆಡಬೇಕು. ಮೊದಲನೇದಾಗಿ ಈ ಆದಿಮ ಸಾಂಸ್ಕೃತಿಕ ಕೇಂದ್ರದ ಅಧ್ಯಕ್ಷರಾದ ಎನ್ ಮುನಿಸ್ವಾಮಿಯವರೇ, ಹಾಗೂ ಇಲ್ಲಿ ವೇದಿಕೆ ಮೇಲಿರುವ ಡಾಕ್ಟರ್ ನಾರಾಯಣ್ ಕ್ಯಾಸಂಬಳ್ಳಿಯವರೇ, ಹಾಗೂ ನನ್ನ ಬ್ಯಾಚ್ಮೇಟ್ ಅವರು ದೇವರಾಜ್ ಅವರು ನನ್ನ ಬಗ್ಗೆ 2 ಮಾತು ಹೇಳಿದರು. ನಾನು ಒಂದೇ ಮಾತು ಹೇಳ್ತೀನಿ, ಏನಂದರೆ ನನಗೆ ನನ್ನ ಜೀವನದಲ್ಲಿ ಒಂದು ನಿಜವಾದ ಒಂದು ಹಿರಿಯಣ್ಣನ ಸ್ಥಾನದಲ್ಲಿ ಇದ್ಕೊಂಡು ನನ್ನನ್ನು ಕಾಪಾಡ್ಕೊಂಡು ಬಂದಿರೋ ವ್ಯಕ್ತಿ ಯಾರಾದರೂ ಒಬ್ಬರು ಇದ್ದರೆ ಅದು ದೇವರಾಜ್ ಅವರು. ಅದಕ್ಕಿಂತ ಮುಂದೆ ಹೆಚ್ಚೇನು ಹೇಳೋ ಅವಶ್ಯಕತೆ ಇರಲ್ಲ ಅಂದ್ಕೊಂಡಿದ್ದೀನಿ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ
ಹೇಳೋಕ್ಕಿಂತ ಮುಂಚೆ ಒಂದೆರಡು ಮಾತು ಈ ಆದಿಮಾದ ಬಗ್ಗೆ ಹೇಳಬೇಕು. ಯಾಕಂದರೆ ಸಾಂಸ್ಕೃತಿಕ ಪ್ರಜ್ಞೆ ಒಂದು ಸಮಾಜದಲ್ಲಿ ಇಲ್ಲದೆ ಹೋದರೆ ಆ ಸಮಾಜದ ಪರಿಸ್ಥಿತಿ ಭಾಳ ಹೀನಾಯ ಆಗಿ ಹೋಗ್ತದೆ. ಆ ಸಮಾಜಕ್ಕೆ ದಿಕ್ಕು ದೆಸೆ ಇರೋದಿಲ್ಲ. ಆ ಸಮಾಜ ಯಾವುದೇ ಒಂದು ಬಿರುಗಾಳಿ ಥರ ಯಾವ ಕಡೆ ಬೇಕಾದರೆ ಗಾಳಿ ಬೀಸ್ತಾ ಇರ್ತದೆ. ಸಮಾಜ ಒಂದು ಯಾವುದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಒಂದು ಭೂತ ಕನ್ನಡಿ ಇಟ್ಕೊಂಡು ನೋಡುವಂಥ ಕೆಲಸ ಇಂಥ ಸಾಂಸ್ಕೃತಿಕ ಕೇಂದ್ರಗಳು ಮಾಡ್ತವೆ. ಈ ನಿಟ್ಟಿನಲ್ಲಿ ಕರ್ನಾಟಕದ ಮಟ್ಟಿಗೆ ಹಾಗೂ ಈ ಕೋಲಾರದ ಮಟ್ಟಿಗೆ ಈ ಆದಿಮ ಸಾಂಸ್ಕೃತಿಕ ಕೇಂದ್ರದ ಒಂದು ಪಾತ್ರ ಏನಿದೆ ಸಮಾಜದಲ್ಲಿ, ಅದು ಭಾಳ ದೊಡ್ಡದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಆದಿಮದ ಹಿಂದೆ ಇರುವ ಶಕ್ತಿಗಳು, ವ್ಯಕ್ತಿಗಳು, ಶಕ್ತಿಗಳು ಯಾರಿದ್ದಾರೆ ಅವರೆಲ್ಲರೂ ಅಭಿನಂದನಾರ್ಹರು. ಅವರೆಲ್ಲರೂ ಯಾವುದೇ ಬಹುಮಾನಕ್ಕಿಂತ ಅವರು ಮೇಲ್ಪಟ್ಟವರು ಅಂತ ಹೇಳ್ತೀನಿ. ಅವರಿಗೆ ಯಾವುದೇ ಪ್ರಶಸ್ತಿಗಳನ್ನು ಕೊಟ್ಟರೂ ಕಡಿಮೆ. ಯಾಕಂದರೆ ಇಂತಹ ಕೇಂದ್ರ ಇವತ್ತು ಮಧ್ಯಾಹ್ನ ನಡೆದ ಕಾರ್ಯಕ್ರಮ ನೀವು ನೋಡಿದರೆ ಇವತ್ತು ಯಾವ ರೀತಿಯ ಕವಿಗೋಷ್ಠಿ ನಡೆಸಿದ್ದಾರೆ ನಿಮ್ಗೆ ಗೊತ್ತಿದೆ. ಇಂತಹ ಕವಿಗೋಷ್ಠಿಗಳನ್ನು ನಡೆಸೋದಾಗಲಿ, ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಜಾಗೃತಿಯ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಸಮಾಜದ ಕೆಳಸ್ತರದವ್ರ ಬಗ್ಗೆ ಚಿಂತೆ ಮಾಡುವಂಥದ್ದು, ಸಂವಿಧಾನದ ಬಗ್ಗೆ ಚಿಂತೆ ಮಾಡುವಂಥದ್ದು, ಇಂಥ ಕೆಲಸಗಳನ್ನು ತಾವು ಮಾಡ್ತಾ ಇದ್ದೀರಾ. ಇದು ಬಹಳಷ್ಟು ಇದು ಕಷ್ಟ ಕೂಡ. ಇದೇನು ಸುಲಭ ಅಂತ ನಾನು ಭಾವಿಸೋದಿಲ್ಲ. ಇದು ಬಹಳಷ್ಟು ಕಷ್ಟದ ಕೆಲಸ. ಆದರೂ ಎಲ್ಲ ಹೋರಾಟದ ಮಧ್ಯ ತಾವೆಲ್ಲ ಇದನ್ನು ಮಾಡ್ತಾ ಇದ್ದೀರಾ. ಇದು ಭಾಳಷ್ಟು ಅಭಿನಂದನೆಗೆ ತಾವೆಲ್ಲರೂ ಅರ್ಹರು ಅಂತ ಹೇಳ್ತೀನಿ. ಹಾಗೆ ಇವತ್ತು ಈ ನಾಟಕದ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ಒಂದು BMTCಯ ಈ ನಾಟಕವನ್ನು ಆಡುತ್ತಾ ಇರೋರು ನಮ್ಮ BMTCಯ ಕಂಡಕ್ಟರ್ಗಳು, ಡ್ರೈವರ್ಗಳು, ಮೆಕ್ಯಾನಿಕ್ಗಳು. ಇವರು ಒಂದು ರಂಗಭೂಮಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಅದಕ್ಕಾಗಿ ಸಾಕಷ್ಟು ತ್ಯಾಗಗಳನ್ನು ಮಾಡಿದವರು, ಅದಕ್ಕೋಸ್ಕರ ಸಾಕಷ್ಟು ಪರಿಶ್ರಮವನ್ನು ಪಟ್ಟವರು. ಅವರು ಕಳೆದ ಬಾರಿ ಮಧುಕರ್ ಶೆಟ್ಟಿಯವರ ಜನ್ಮದಿನದ ಕಾರ್ಯಕ್ರಮ ಇದ್ದಾಗ ಅಚಾನಕ್ಕಾಗಿ ಒಂದು 2-3 ದಿನ ಮುಂಚೆನೇ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ನಾಟಕವನ್ನು ಅವರು ಆರಂಭಿಸಿದರು. ಅದೇ ಇವತ್ತು ಬೆಳೆದು ಒಂದು ಕಾಕಿಯೊಳಗಿನ ಸಂತ ಅಂತ ಒಂದು ನಾಟಕ ಆಗಿದೆ. ಈ ನಾಟಕದ ಮೂಲಕ ಈಗ ದೇವರಾಜ್ ಅವರು ಮಧುಕರ್ ಶೆಟ್ಟಿ ಅವರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ನಾನು ಅದನ್ನು ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಮಧುಕರ್ ಶೆಟ್ಟಿಯವರು ಈ ನಾಟಕದ ಮೂಲಕ ಮತ್ತೆ ಜೀವಂತ ಆಗಿ ತಮ್ಮ ಮುಂದೆ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಯಾಕಂದರೆ ಅವರ ಜೀವನ ಪೂರ್ತಿ ಅದರಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಆ ಜೀವನದ ಆ ಒಂದು ಭಾಗವನ್ನು, ಅದರ ಝಲಕ್ ಅಂತಾರೆ, ಒಂದು ಹಿಂದಿಯಲ್ಲಿ ಹೇಳಬೇಕಾದ್ರೆ ಅದರ ಝಲಕ್ನ ನಾವು ತೋರಿಸ್ಬೋದು ಈ ನಾಟಕದಲ್ಲಿ. ಅವರ ಜೀವನದ ಒಂದು ತಿರುಳನ್ನು ಈ ನಾಟಕದಲ್ಲಿ ತೋರಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಯಾಕಂದರೆ ಈ ನಾಟಕ ಅಂದರೆ ಸುಮ್ಮನೆ ಕುತ್ಕೊಂಡು ಒಂದು ಕತೆ ಬರೆದಿರೋದಲ್ಲ. ಯಾರ್ಯಾರು ಅವ್ರ ಜೊತೆ ಇದ್ದರು ಅವರೆಲ್ಲರ ಜೊತೆ ಡಿಸ್ಕಷನ್ ಮಾಡಿ, ಅವರೆಲ್ಲರ ಜೊತೆ ಮಾಡಿ, ಆಮೇಲೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಅವರಿಗೆ ತೋರಿಸಿ. ದಯಾನಂದ್ ಅಂತ ಅವ್ರ ಜೊತೆನೇ ಇದ್ದವರು, ಪ್ರತಿ ಕ್ಷಣವೂ ಅವ್ರ ಜೊತೆ ಇದ್ದವರು. ದಯಾನಂದ್ ಅಂತ ಒಬ್ಬರು ಇದ್ದಾರೆ. ಅವರಿಗೆಲ್ಲ ತೋರಿಸಿ ನಮ್ಮೆಲ್ಲರ ಜೊತೆ ಡಿಸ್ಕಷನ್ ಮಾಡಿ ಭಾಳ ಸೂಕ್ಷ್ಮವಾಗಿ ಈ ಕೊಪ್ಪರ್ ಅವರು ಮತ್ತು ಅವರ ತಂಡ, ನಮ್ಮ ಉಮಾ ಮೇಡಮ್ ಅವರು ಮತ್ತು ಸಿದ್ದರಾಮಪ್ಪ ಕೊಪ್ಪವರವರು, ಇವರೆಲ್ಲ ಭಾಳ ಪ್ರಯತ್ನ ಪಟ್ಟು ಇದನ್ನು ಮಾಡಿದ್ದಾರೆ. ಇದನ್ನು ನೋಡಿ ಆನಂದಿಸಿ ಮತ್ತು ಈ ನಾಟಕದ ಮೂಲಕ ಈ ಕಲಾಲೋಕಕ್ಕೆ ಮಧುಕರ್ ಶೆಟ್ಟಿ ಅವರು ಪ್ರವೇಶ ಆಗಿದ್ದಾರೆ, ಮತ್ತೆ ಜೀವಂತ ಆಗಿದ್ದಾರೆ, ಮತ್ತೆ ನಿಮ್ಮವ್ರ ಜೊತೆ ಇದ್ದಾರೆ. ಕೊನೆಯದಾಗಿ ಒಂದೇ ಒಂದು ಮಾತು ಹೇಳಿ ನನ್ನ ಈ 1-2 ಮಾತುಗಳನ್ನು ಮುಗಿಸ್ತೇನೆ. ಯಾಕೆ ಮಧುಕರ್ ಶೆಟ್ಟಿ ಅಂತ ಅಧಿಕಾರಿಗಳು ನಮಗೆ ಬೇಕಾಗ್ತಾರೆ ಅಂತ ಹೇಳಿದರೆ, ಆ ನೀರಿನ ಬಗ್ಗೆ ಒಂದು ಹಾಡನ್ನು ತಾವು ಹಾಡಿದ್ರಿ. 2ನೇ ಹಾಡು ಇವತ್ತು ಹಾಡಿದ ಹಾಡು ಈ ನೀರಿನ ಬಗ್ಗೆ ತುಂಬ ಒಳ್ಳೆ, ತುಂಬ ಮನಸ್ಸು ಮುಟ್ಟುವಂಥ ಹಾಡು. ಅದರಲ್ಲಿ ಒಂದು ಹೇಳ್ತಾನೆ, ನೀರು ಹರಿದು ಬರುವ ದಾರಿಗಳನ್ನು ನುಂಗಿ ಹಾಕುವವರು ಅಂತ. ಯಾರು ಇವರು ನುಂಗಿ ಹಾಕುವವರು? ಈ ಸಮಾಜದಲ್ಲಿ ಜನಕ್ಕೆ ಅತಿಯಾಸೆ ಉಂಟಾದಾಗ ಇದೆಲ್ಲ ಆಗ್ತದೆ. ಕೆಂಪೇಗೌಡರು ನೀವು ಗೊತ್ತಿರೋ ಹಾಗೆ ಬೆಂಗಳೂರು ನಗರವನ್ನು ಯಾವ ರೀತಿ ನಿರ್ಮಿಸಿದರು ಅಂದರೆ, ನೀರಿಗೆ ಯಾವತ್ತೂ ಕೊರತೆ ಆಗಬಾರ್ದು ಆ ರೀತಿಯ ಒಂದು ದಾರಿಗಳನ್ನು, ಒಂದು ಕೆರೆ ಫುಲ್ ಆದರೆ ಅದು ಇನ್ನೊಂದು ಕೆರೆಗೆ ಹರಿದೋಗಬೇಕು, ಆ ರೀತಿಯ ನೀರಿನ ದಾರಿಗಳನ್ನು, ಅದೇ ರೀತಿ ಹಳ್ಳಿಗಳು, ಕೆರೆ ಕಟ್ಟೆಗಳನ್ನು ಅದೇ ರೀತಿ ಕಟ್ಟಿದ್ರು. ಆ ಹಾಡಲ್ಲೂ ಆ ವಿಚಾರಗಳು ಬರ್ತದೆ. ಅಂಥ ಪ್ರದೇಶಗಳು ಯಾಕೆ ಜನ ತಿಂದು ಹಾಕ್ತಾ ಇದ್ದಾರೆ ಅಂದರೆ, ಇವತ್ತು ಮಧುಕರ್ ಶೆಟ್ಟಿ ಅಂತ ಅಧಿಕಾರಿಗಳ ಕೊರತೆ ಇದೆ. ಅಷ್ಟೇ ಅಲ್ಲ, ಮಧುಕರ್ ಶೆಟ್ಟಿ ಅಂತ ಅಧಿಕಾರಿಗಳನ್ನು ಪ್ರೋತ್ಸಾಹ ಮಾಡುವ ವ್ಯವಸ್ಥೆಯ ಕೊರತೆ ಕೂಡ ಇದೆ. ಮಧುಕರ್ ಶೆಟ್ಟಿಯ ಅಂಥ ಅಧಿಕಾರಿಗಳು ವ್ಯವಸ್ಥೆಗೆ ಬರಬೇಕಾದ್ರೆ ಉತ್ತಮ ಒಂದು ರಾಜಕಾರಣದ ಅವಶ್ಯಕತೆ ಕೂಡ ಇದೆ. ಉತ್ತಮ ಭಾವನೆ ಇರೋರು, ಉತ್ತಮ ಒಂದು ಜನರ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಇರೋರು, ನುಡಿದಂತೆ ನಡೆಯುವವರು, ಅವರು ರಾಜಕೀಯಕ್ಕೆ ಬಂದಾಗ ಮಾತ್ರ
ಮಧುಕರ್ ಶೆಟ್ಟಿ ಅಂತಹ ಅಧಿಕಾರಿಗಳು ನಿಮ್ಮ ಮಧ್ಯ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಈ ನಾಟಕವನ್ನು ತಾವೆಲ್ಲರೂ ಆನಂದಿಸಿ ಪ್ರೋತ್ಸಾಹಿಸಿ ಅಂತ ಹೇಳಿ ಈ ಅವಕಾಶಕ್ಕಾಗಿ ಕೋಲಾರದ ಎಲ್ಲ ತಮ್ಮ ಸರ್ವ ಈ ಸಂಸ್ಥೆಯವರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ತಮ್ಮ ಸಾಂಸ್ಕೃತಿಕ ಕಾಳಜಿ ಮತ್ತು ಕಣ್ಣೋಟಕ್ಕೆ ನಾವು ಆಭಾರಿಗಳಾಗಿದ್ದೇವೆ. ಆದಿಮಾವತಿ ತಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ ಸರ್. ಬಂಧುಗಳೇ, ಈಗ ಆದಿಮಾವತಿಯಿಂದ ನಮ್ಮ ಇಬ್ಬರು ಮುಖ್ಯ ಅತಿಥಿಗಳಾಗಿರುವ IPS ಅಧಿಕಾರಿಗಳಾಗಿರುವ ದಕ್ಷರೂ ಆಗಿರುವ ಮತ್ತು ಅವರಿಬ್ಬರು ಮಾತಾಡ್ತಾ ಇದ್ದಾಗ ದೇವರಾಜ್ ಸರ್ ಅವರು ಹೇಳಿದ್ರು ಮತ್ತು ಸರ್ ಅವರು ಹೇಳಿದ್ರು, ಆಪ್ತಮಿತ್ರ ಸಿನಿಮಾದ ನನ್ನಿಂದ ನಿನ್ನ ನಿನ್ನಿಂದ ನನ್ನ ಬೇರೆ ಮಾಡಲು ಎಂದೂ ಆಗದು ಅನ್ನತಕ್ಕಂಥ ಹಾಡಿನ ಸಾಲು ನೆನಪಾಗ್ತಾ ಇತ್ತು. ಆ ಥರದ ಆಪ್ತ ಮಿತ್ರರಾಗಿದ್ದಾರೆ. ಅವರನ್ನು ಆದಿಮ ವತಿಯಿಂದ ಸನ್ಮಾನಿಸಬೇಕು ಅಂತೇಳಿ ಅಧ್ಯಕ್ಷರಾಗಿರುವ ಮುನ್ಸಾಮಣ್ಣವ್ರನ್ನ ವಿನಂತಿಸ್ಕೊಳ್ತಾ ಇದ್ದೀನಿ. HMR ಸರ್ ಅವರು ವೇದಿಕೆಗೆ ಬರಬೇಕು ಅಂತ ಕೋರ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಈಗ ನಮ್ಮ ನಡುವಿನ ಸೂಕ್ಷ್ಮ ಸಂವೇದನೆ ಕವಿ, ಚಿಂತಕ, ಬರಹಗಾರ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಆತ್ಮೀಯ ಮಿತ್ರರು ಆಗಿರುವ ಡಾಕ್ಟರ್ ನಾರಾಯಣ್ ಕ್ಯಾಸಂಬಳ್ಳಿ ಅವರು ನಮ್ಮೆಲ್ಲರನ್ನ ಕುರಿತು ಮಾತಾಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ದೇವರಾಜ್ ಸರ್ ಅವ್ರಿಗೂ, ಅಬ್ದುಲ್ ಅಹದ್ ಸರ್ ಅವರಿಗೂ, ಮುನ್ಸಮಣ್ಣ ಅವ್ರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರಿಗೆ ನಾನು ಮೊದಲಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ನಾನೇನು ಮಾತಾಡಬೇಕು ಅಂತ ನಾನು HMR ಸರ್ನ ಕೇಳ್ತಾ ಇದ್ದೆ. ಇಲ್ಲ, ನೀವೇನಾದರೂ ಮಾತಾಡಿ ಬಂದು ಒಡ್ಡರ್ಸೆ ರಘುರಾಮ್ ಶೆಟ್ಟ್ರ ಬಗ್ಗೆ ಗೊತ್ತಲ್ವಾ ಮಾತಾಡು ಅಂತ ನನಗೆ ಹೇಳ್ತಾಯಿದ್ರು. ನಿಮ್ಗೆ ಗೊತ್ತಿದೆ, ನಾನು ಒಡ್ಡರ್ಸೆ ರಘುರಾಮ್ ಶೆಟ್ರು ಅವರನ್ನು ನಾನು ನೋಡಿಲ್ಲ, ಕೇಳಿದ್ದೀನಿ ಅಷ್ಟೇ. ಹಾಗೇ ಕಾಕಿಯೊಳಗಿನ ಸಂತ ಅಂತ ಈಗೇನು ನಾಟಕ ಆಗ್ತಾಯಿದೆ, ಡಾಕ್ಟರ್ ಮಧುಕರ್ ಶೆಟ್ಟಿ ಅವರು ನಾನು ನೋಡಿಲ್ಲ, ಅವ್ರ ಬಗ್ಗೆ ಕೇಳಿದ್ದೀನಿ. ಅವ್ರು ತೀರ್ಕೊಂಡಾಗಲೂ ತುಂಬ ಸುದ್ದಿ ಆಯಿತು, ಭಾಳ ದೊಡ್ಡ ಮಟ್ಟದಲ್ಲಿ ಅವ್ರ ಬಗ್ಗೆ ಸ್ಟೋರೀಸ್ ಎಲ್ಲ ಮಾಡಿದ್ರು. ಅದೆಲ್ಲ ನಾನು ಗಮನಿಸಿದಾಗ ಅವು ಗ್ರೇಟ್ ಮ್ಯಾನ್ ಈಸ್ ಅಂತ ನಮಗೆಲ್ಲರಿಗೂ ಅನಿಸಿದ್ದು ನಿಜ. ನಾನು ಮಧುಕರ್ ಶೆಟ್ಟಿ ಅವ್ರ ಬಗ್ಗೆ ಅವ್ರು ನೆನಪು ಮಾಡಿಕೊಂಡು ಅವ್ರ ಮಗನ ನೆನಪು ಮಾಡ್ಕೊಳ್ಳೋಣ ಅಂತ ನನಗೆ ಅನ್ನಿಸ್ತಾ ಅವಾಗಿಂದ ಯೋಚನೆ ಮಾಡ್ತಾಯಿದ್ದೆ. ಈ ಪತ್ರಕರ್ತರು ಅವ್ರು ಭಾಳ ದೊಡ್ಡ ಪತ್ರಿಕೋದ್ಯಮ ಅಲ್ಲ, ನಿಜವಾದ ಒಂದು ಸಂವಿಧಾನದ ಒಂದು 4ನೇ ಅಂಗದ ಭಾಗವಾಗಿ ಹೇಗೆ ಮೀಡಿಯಾ ಕೆಲಸ ಮಾಡಬೇಕು ಅಂತ ಒಂದು ದೊಡ್ಡ ದೂರದೃಷ್ಟಿ ಇದ್ದಂಥ ಒಬ್ಬ ವ್ಯಕ್ತಿ ರಘುರಾಮ್ ಶೆಟ್ರು ಅಂತ ನಾನು ಕೇಳಿದ್ದೀನಿ. ಅದ್ರ ಬಗ್ಗೆ ಒಂದು ದೊಡ್ಡ ಪುಸ್ತಕ ದಿನೇಶ್ ಅಮೀನ್ ಮಟ್ಟು ಅವರೆಲ್ಲ ಎಡಿಟ್ ಮಾಡಿದ್ದಾರೆ. ಅದನ್ನೆಲ್ಲ ಓದಿದಾಗ ನನಗೆ ಅನಿಸಿತ್ತು, ಗಾಂಧೀಜಿಯವರು ಒಂದು ಮಾತು ಹೇಳಿದ್ದಾರೆ ಮೀಡಿಯಾ ಬಗ್ಗೆ. ಅವ್ರು ಏನು ಹೇಳ್ತಾರಂದರೆ, ಒಂದು ಮೀಡಿಯಾ ಅನ್ನೋದು ಕಣ್ಣಿಲ್ಲದವರ ಕಣ್ಣಾಗಿ ಕೆಲಸ ಮಾಡಬೇಕು ಅಂತ. ಕಣ್ಣಿಲ್ಲದವರು ಅಂತಂದರೆ ಕುರುಡ್ರ ಬಗ್ಗೆ ಅಂತಲ್ಲ, ಅಂದರೆ ಒಂದು ಸಮಾಜದ ಕಣ್ಣಾಗಿ ಕೆಲಸ ಮಾಡಬೇಕು, ಸಮಾಜಕ್ಕೆ ಒಂದು 3ನೇ ಕಣ್ಣಿನ ಥರ ಕೆಲಸ ಮಾಡಬೇಕು ಅಂತ ಗಾಂಧೀಜಿಯವರು ಹೇಳ್ತಾರೆ. ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಂದರೆ, ಮೀಡಿಯಾ ಅನ್ನೋದು ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ದಿಸ್ 2 ಸ್ಟೇಟ್ಮೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಭಾಳ ಮುಖ್ಯ ಇದು. ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡೋದು ಅಥವಾ ಸಮಾಜದ ಕಣ್ಣಾಗಿ ಕೆಲಸ ಮಾಡೋದು, ಇವೆರಡು ಭಾಳ ಇಂಪಾರ್ಟೆಂಟು. ಆ ಫಿಲಾಸಫಿಯನ್ನು ಒಡ್ಡರಸೆ ರಘುರಾಮ್ ಶೆಟ್ರು ಮಾಡಿದರು ಅಂತ ನಮಗೆಲ್ರಿಗೂ ಅವ್ರ ಇತಿಹಾಸನ ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಈಗ ಅವ್ರ ಮಗ ಮಧುಕರ್ ಶೆಟ್ಟಿ ಪೊಲೀಸ್ ಅಧಿಕಾರಿಯಾಗಿ ಮಾಡಿದ ಕೆಲಸ ಇದೆಯಲ್ಲ, ಅದು ತುಂಬಾ ಕಷ್ಟದ ಕೆಲಸ ಆಯಿತು. ನಾನು ಯಾಕೆ ಕೇಳ್ತೀನಂದರೆ, ನನ್ನ ಕೊಲೀಗ್ ಒಬ್ಬರು ಸಹೋದ್ಯೋಗಿ ಇದ್ದರು, ಅವ್ರು ಮಿಲ್ಟ್ರಿಯಲ್ಲಿ ಕೆಲಸ ಮಾಡಿ ವಾಪಸ್ ಬಂದಿದ್ದರು. ಅವರು ನಮ್ಮಲ್ಲಿ NCC ಅದೆಲ್ಲ ನೋಡ್ಕೊಳ್ಳೋರು. ಅವ್ರು ನನಗೆ ಯಾವಾಗಲೂ ಹೇಳೋರು, ನಾನು ಯುದ್ಧದ ಬಗ್ಗೆ ಮಾತಾಡುವಾಗ
ಪ್ಯಾಲೆಸ್ಟೈನ್, ಅಮೇರಿಕಾ, ಇರಾನ್ ಈ ಯುದ್ಧಗಳ ಬಗ್ಗೆ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ, ಅಥವಾ ಭಾರತದ ಪಾತ್ರ ಏನು ಅಂತ ನಾನು ಕ್ಯಾಂಟೀನಲ್ಲಿ ಮಾತಾಡ್ತಿದ್ರೆ, ಏನು ಸರ್ ನಮ್ಮ ದೇಶದಲ್ಲಿ ಎಲ್ಲ ನೀವೆಲ್ಲ ಬುದ್ಧಿಜೀವಿಗಳು, ಬರೀ ಶಾಂತಿ ಶಾಂತಿ ಅಂತ ಮಾತಾಡ್ತೀರಾ ನೀವು ಅಂತ ಹೇಳೋ. ನಾನು ಯಾಕೆ ಇದನ್ನು ನೆನಪು ಮಾಡ್ಕೊತಾ ಇದ್ದೀನಿ ಅಂದರೆ, ಈ ಪೊಲೀಸ್ ಇಲಾಖೆಗೆ ಹೋಗೋರು ಮತ್ತು ಈ ಮಿಲ್ಟ್ರಿಗೆ ಹೋಗೋರು ಅವರು ತಮ್ಮ ವ್ಯಕ್ತಿತ್ವವನ್ನೇ ಮರ್ತೋಗ್ಬಿಡ್ತಾರೆ ಅಥವಾ ಮರ್ತೋಗೋ ಹಾಗೆ ಮಾಡಿಬಿಡ್ತಾರೆ. ದೇ ಬಿಕಮ್ ವೆರಿ ಅನ್ಹ್ಯೂಮನ್. ಯಾರನ್ನ ಕೊಲೆ ಮಾಡಬೇಕು, ಕೊಲ್ಲಬೇಕು ಅವರಷ್ಟೇ. ಅವ್ರ ಕೆಲಸನೇ ಅವನ ಶತ್ರು ಯಾರು ಅಂತ ಎದುರಿನ ದೇಶದವನಿಗೆ ಗೊತ್ತಿರಲ್ಲ, ಅವ್ನು ಕೊಲ್ಲಬೇಕು. ಒಂದು ಪುಸ್ತಕ ಇದೆ ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿದೆ, ಬ್ಲಡ್ ಆನ್ ಮೈ ಹ್ಯಾಂಡ್ಸ್ ಅಂತ, ಅಥವಾ ಅದು ಕನ್ನಡಕ್ಕೆ ಕೂಡ ಅನುವಾದ ಆಗಿದೆ, ಕೈಗಂಟಿದ ನೆತ್ತರು ಅಂತ ಗೌರಿ ಲಂಕೇಶ್ ಅವರು ಲಂಕೇಶ್ ಪತ್ರಿಕೆಯಿಂದ ಪುಸ್ತಕ ಮಾಡಿದ್ದಾರೆ. ದಯವಿಟ್ಟು ಇದನ್ನು ಯಾರಾದರೂ ಸಾಧ್ಯವಾದರೆ ಓದಿ. ಅಂದರೆ ಹೇಗೆ ವ್ಯವಸ್ಥೆ ಒಬ್ಬ ಅಮಾಯಕನನ್ನು ಕೂಡ ಅವನು ತನ್ನ ಮಾನವೀಯತೆಯನ್ನು ಮರ್ತೋಗ್ಬಿಟ್ಟು ಅವನು ಎಷ್ಟು ಹಿಂಸೆ ಮಾಡಬೇಕು ಅಂತ ಹೇಳ್ಕೊಡುತ್ತೆ. ಯು ಬಿಕಮ್ ಹಾರ್ಡ್, ತುಂಬ ಅಮಾನವೀಯರಾಗ್ಬಿಡ್ಬೇಕು ನೀವು ಪೊಲೀಸ್ ಇಲಾಖೆಗೆ ಹೋದರೂ ಅಷ್ಟೇ. ಈಗ ನಮ್ಮ ಸ್ನೇಹಿತರು ನನ್ನ ಜೊತೆ ಓದ್ದವರು ಸುಮಾರು 1-2-3 ಜನ ಸಬ್ ಇನ್ಸ್ಪೆಕ್ಟರ್ಗಳೆಲ್ಲ ಆಗಿದ್ದಾರೆ. ಅವರು ಹೋಗಿದ ತಕ್ಷಣ ಟ್ಯೂನ್ ಬದಲಾಗ್ಬಿಡುತ್ತೆ. ಆಮೇಲೆ ಏನು ಗುರು ಹೇಳ್ಗುರು ಅಂತಾರೆ, ಅವರು ಬದಲಾಯಿಸ್ಕೊಂಡ್ಬಿಡ್ತಾರೆ. ನಾವು ಅವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ, ವ್ಯವಸ್ಥೆನೇ ಹಂಗೆ ಮಾಡಬಹುದು. ಆದರೆ ಅವ್ರ ನಡುವೆ ಒಬ್ಬ ಸಂತನಾಗೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಭ್ರಷ್ಟರ ನಡುವೆ ಈ ಸಮಾಜನೇ ಒಂದು ರೀತಿ ಭ್ರಷ್ಟತೆಯ ಒಂದು ಕೂಪ ಆಗೋಗಿರುವಾಗ, ಅದ್ರ ಮಧ್ಯೆ ತಾನು ಯಾರನ್ನೂ ತೋರಿಸ್ಕೊಳ್ಳೋಕ್ಕೋಸ್ಕರನೋ ಯಾವುದೋ ಪ್ರಶಸ್ತಿಗೋಸ್ಕರ ಇವತ್ತೆಲ್ಲ ತುಂಬ ಜನ NGOಗಳಲ್ಲಿ ಈ ದಲಿತರ ಬಗ್ಗೆ, ಅನ್ಟಚಬಿಲಿಟಿ ಬಗ್ಗೆ, ಟ್ರಾನ್ಸ್ಜೆಂಡರ್ಸ್ ಬಗ್ಗೆ ದೊಡ್ಡ ಕೆಲಸ ಮಾಡ್ತಾಯಿದ್ದಾರೆ. ಅಸ್ಪೃಶ್ಯತೆಯ ಆಂದೋಲನಗಳ ಬಗ್ಗೆ ಎಲ್ಲ ಕೆಲಸ ಮಾಡ್ತಿದ್ದಾರೆ. ನಿಜವಾಗ್ಲೂ ನಾನು ನೋಡಿರೋ ಈ ಸುಮಾರು NGOಗಳು ಏನು ಮಾಡ್ತಾರೆ ಅಂದರೆ, ಯಾವುದೋ ಇಂಟರ್ನ್ಯಾಷನಲ್ ದೊಡ್ಡ ಪ್ರಶಸ್ತಿಗೋಸ್ಕರ ಅವ್ರು ಕೆಲಸ ಮಾಡ್ತಿರ್ತಾರೆ. ಇದು ನನ್ನ ಒಂದು 15 ವರ್ಷಗಳ ಸಾಮಾಜಿಕ ಜೀವನದಲ್ಲಿ ನಾನು ಕಂಡುಕೊಂಡಿರೋದು. ಯಾರು ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಆದರೆ ಆ ಥರ ಯಾವುದೇ ಒಂದು ಇಂಟೆನ್ಷನ್ ಇಲ್ಲದೆ ನಿಜವಾಗ್ಲೂ ನಾನಿರೋ ಒಂದು ಕ್ಷೇತ್ರದಲ್ಲಿ ನಾನು ನಿಜವಾಗ್ಲೂ ನ್ಯಾಯ ಕೊಡಬೇಕು, ಜನರ ಪರವಾಗಿ ಕೆಲಸ ಮಾಡಬೇಕು, ಅಥವಾ ಯಾವುದೋ ಸಣ್ಣ ಅಧಿಕಾರಿ ಭ್ರಷ್ಟ ಆಗಿಬಿಟ್ರೆ ಅವನ ಬಗ್ಗೆ ಕನಿಕರ ಇಟ್ಕೊಳ್ಳೋದು, ಅವನ ಹಿನ್ನೆಲೆಯನ್ನು ಯೋಚನೆ ಮಾಡೋದು. ಆದರೆ ತುಂಬ ದುಡ್ಡು ಮಾಡಿ ಜನರ ರಕ್ತ ಹೀರುವ ವ್ಯವಸ್ಥೆ ಬಗ್ಗೆ ಆಕ್ರೋಶ ಇಟ್ಕೊಳ್ಳೋದಿದೆಯಲ್ಲ, ಅದು ಬಹಳ ಗ್ರೇಟ್. ಅದು ಬುದ್ಧನಲ್ಲೂ ಇತ್ತು, ಪ್ರಾಫೆಟ್ ಕೂಡ ಅದೇ ಥರ ಇದ್ದ, ಜೀಸಸ್ ಕ್ರೈಸ್ಟ್ ಅದೇ ಥರ ಹೇಳಿದ್ದ. ಈ ಹಿಂಸೆ ಅಥವಾ ಇದಿದೆಯಲ್ಲ, ಅದರಲ್ಲಿ ಅವರೆಲ್ಲ ಸಂತರೆ. ನೀವು ಜಗತ್ತಿನಲ್ಲಿ ಭಾಳ ಗ್ರೇಟ್ ಸಂತನ ನೋಡಿ, ಜೀಸಸ್ ಕ್ರೈಸ್ಟ್. ಅವನೊಂದು ಕತೆ ಬರುತ್ತೆ ಜೀಸಸ್ ಕ್ರೈಸ್ಟ್ದು. ಒಬ್ಬ ವೇಶ್ಯೆ ಸಮಾಜನ ಹಾಳು ಮಾಡ್ತಿದ್ದಾಳೆ ಅಂದಾಗ, ಅವನೆಲ್ಲರೂ ಅವಳನ್ನ ಕಲ್ಲೊಡೆದು ಸಾಯಿಸಬೇಕು ಅಂದಾಗ ಜೀಸಸ್ ಕ್ರೈಸ್ಟ್ ಒಂದು ಮಾತು ಹೇಳ್ತಾರೆ, ಯಾರು ತಪ್ಪು ಮಾಡಿಲ್ಲ ಅವ್ರು ಮೊದಲು ಕಲ್ಲೊಡೀರಿ, ಯಾರು ಅಪರಾಧ ಮಾಡಿಲ್ಲ ಅವ್ರು ಕಲ್ಲೊಡೀರಿ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂತಂದರೆ, ಅವಳು ಬದುಕಿಗೋಸ್ಕರ ವೇಶ್ಯವಾಟಿಕೆ ಮಾಡ್ತಾಳೆ, ಅವಳು ಅಪಾಯಕಾರಿ ಅಲ್ಲ. ಆದರೆ ಧರ್ಮದ ಹಮಲತ್ತಿಸ್ಕೊಂಡು ಅವಳು ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ದೇ ಆರ್ ವೆರಿ ಡೇಂಜರಸ್ ಅಂತ. ಈ ಸಂತ ಹೇಗೆ, ಇದು ನನಗೆ ಬಹಳ ಇಂಪಾರ್ಟೆಂಟ್ ಅನಿಸುತ್ತೆ. ನಾನು ನಿಜವಾಗ್ಲೂ ಮಧುಕರ್ ಶೆಟ್ಟಿ ಅವ್ರ ಬಗ್ಗೆ ಇನ್ನೂ ಏನಾದರೂ ಬರೆಯೋಕ್ಕೆ ಆ ಥರ ಸಾಧ್ಯ ಆಗುತ್ತಾ ನೋಡ್ತೀನಿ. ನಾನು ಕಡೆದಾಗ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೌಲಾನಾ ಶೇಖ್ ಫರೀದ್ ಅಂತ ಒಬ್ಬ ಪಂಜಾಬಿನ ಸೂಫಿ ಒಂದು ಮಾತು ಹೇಳ್ತಾರೆ, ಹೆಗಲ ಮೇಲೆ ಪ್ರಾರ್ಥನೆಯ ಚಾಪೆ, ಮೈ ಮೇಲೆ ಸೂಫಿ ವಸ್ತ್ರ, ಆದರೆ ಎದೆಯೊಳಗೆ ಮಾತ್ರ ಕೊಲೆಗಡುಕತನ. ಈ ಮಾತನ್ನು ಯಾಕೆ ಹೇಳಿದ್ದಾರೆ ಈ ಸೂಫಿ ಸಂತ ಅಂತಂದರೆ, ನಾವೆಲ್ಲ ನೋಡೋಕ್ಕೆ ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದೀವಿ, ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದ್ದೀವಿ, ಸೂಟ್ ಹಾಕ್ತೀವಿ, ಟೈ ಕಟ್ತೀವಿ, ಆದರೆ ನಮ್ಮೊಳಗಡೆ ತುಂಬ ಕೆಟ್ಟತನಗಳು, ಮೋಸ, ವಂಚನೆ ಪ್ರತಿ ದಿವಸ ನಾವು ಮಾಡ್ತಾ ಇದ್ದೀವಿ. ಇವರು ಸೂಫಿ ವಸ್ತ್ರ ಅನ್ನೋದನ್ನು ಬರೆಯೋದು ಕಾವಿ ಬಟ್ಟೆಗೆ ಹೇಳಿಲ್ಲ ಅವರು, ಅಥವಾ ಇದು ಯಾವುದೋ ಒಂದು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸೇರಿ ಹೇಳಿಲ್ಲ. ತುಂಬ ದೊಡ್ಡ ಫಿಲಾಸಫಿ ಅದು. ಈ ನಡುವೆ ಇಂಥದ್ರಲ್ಲಿ ನಮಗೆ ಈ ಮಧುಕರ್ ಶೆಟ್ಟಿ ಭಾಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸರ್ ಇಬ್ಬರು ಅವರ ಅನುಭವಗಳನ್ನು ಹೇಳಿದ್ದಾರೆ. ಕಡೆ ಮಾತೇನೆಂದರೆ, ರೂಮಿ ಒಂದು ಮಾತು ಹೇಳ್ತಾನೆ, ದೇರ್ ಆರ್ ಮೆನಿ ವೇಸ್ ಟು ರೀಚ್ ಗಾಡ್, ಐ ಚೂಸ್ ಲವ್ ಅಂತ ಹೇಳ್ತಾನೆ. ತುಂಬ ದೇವರನ್ನು ಸಂಧಿಸೋದಕ್ಕೆ ಸಾವಿರಾರು ಮಾರ್ಗಗಳಿವೆ, ನಾನು ಪ್ರೀತಿಯನ್ನು ಆಯ್ದುಕೊಂಡೆ ಅಂತ ರೂಮಿ ಹೇಳ್ತಾರೆ. ಹಾಗೆ ಮಧುಕರ್ ಶೆಟ್ಟಿಯವರು ಕೂಡ ಒಂದು ಮಾನವೀಯತೆಯೇ ನನ್ನ ನಿಜವಾದ ಮಾರ್ಗ,
ನಾನು ಎಲ್ಲಾದರೂ ನಿಮ್ಮ ಮುಕ್ತಿ ಸಿಗುತ್ತಾದರೆ, ಸ್ವರ್ಗ ಸಿಗುತ್ತೆ ಅನ್ನೋದಾದರೆ, ಅಥವಾ ನನ್ನ ನಿಜವಾಗ್ಲೂ ನನ್ನ ಕರ್ತವ್ಯಕ್ಕೆ, ನನ್ನ ವೃತ್ತಿಗೆ ನ್ಯಾಯ ತಿರುಗಿಸ್ಕೊಳ್ಳೋದಕ್ಕೆ ಪ್ರಾಮಾಣಿಕತೆ ಮತ್ತು ಅದೇ ನನ್ನ ನಿಜವಾದ ಮಾರ್ಗ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಹಾಗಾಗಿ ಅವರಿನ್ನೂ ನಮ್ಮ ನಡುವೆ ಜೀವಂತವಾಗಿದ್ದಾರೆ. ಥ್ಯಾಂಕ್ ಯು. ಧನ್ಯವಾದಗಳು ನಾರಾಯಣ್ ಕ್ಯಾಸಂಬಳ್ಳಿ ಅವರಿಗೆ. ಬಂಧುಗಳೇ, ಕಾರ್ಯಕ್ರಮದ ಕೊನೆಯ ಘಟ್ಟ. ವೇದಿಕೆ ಮೇಲೆ ಆಸೀನರಾಗಿ ಆದಿಮದ ಆಶಯಗಳನ್ನು ಮತ್ತು ಇಂದಿನ ಕಾರ್ಯಕ್ರಮದ ಆಂತರ್ಯವನ್ನು ಕುರಿತು ಮಾತನಾಡಿದಂತಹ ಆರ್ ದೇವರಾಜ್ ಸರ್ IPS, ಶ್ರೀ ಅಬ್ದುಲ್ ಅಹದ್ IPS, ಡಾಕ್ಟರ್ ನಾರಾಯಣ್ ಕ್ಯಾಸಂಬಳ್ಳಿ ಹಾಗೂ ಆದಿಮದ ಅಧ್ಯಕ್ಷರಾದ ಎನ್ ಮುನ್ಸಾಮಣ್ಣ ಅವರಿಗೆ ಆದಿಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾರೆ.